ವೀಕ್ಷಕರೇ ನಮಸ್ಕಾರ. ಇವತ್ತಿನ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ಈ ಹಿಂದೆ ನಿಮಗೆ ಕಾರ್ಯಕ್ರಮಗಳಲ್ಲಿ ಶ್ರೀ ಸೆಂಥಿಲ್ ಕುಮಾರನ್ ಅವರನ್ನ ಭೇಟಿ ಮಾಡಿದ್ವಿ, ಪುಷ್ಪ ಕೃಷಿಗೆ ಸಂಬಂಧಪಟ್ಟಂತೆ. ಅವರು ಇಡೀ ಜಗತ್ತನ್ನು ಓಡಾಡ್ತಾರೆ, ಪುಷ್ಪ ಕೃಷಿ ಮತ್ತು ಆರ್ನಮೆಂಟಲ್ ಹಾರ್ಟಿಕಲ್ಚರ್ ಅಂದರೆ ಅಲಂಕಾರಿಕ ಕ್ಷೇತ್ರದಲ್ಲಿ. ಹಾಗಾಗಿ ಅವರ ಹತ್ರ ಹಲವಾರು ವಿಷಯಗಳಿದೆ. ಅದರಲ್ಲಿ ನಾವು ಕೆಲವೊಂದಷ್ಟನ್ನು ನಮಗೆ ಬೇಕಾದ ಆಸಕ್ತಿ ಇರುವಂಥ ವಿಷಯವನ್ನು ಚರ್ಚೆ ಮಾಡ್ತಾಯಿದ್ವಿ. ಈ ನಿಟ್ಟಿನಲ್ಲಿ ನಾವು ಈಗ ಹಿಂದಿನ ಕಂತುಗಳಲ್ಲಿ ನಾವು ಹೆಚ್ಚು ನೋಡಿರೋದು ಈ ಸಾಕಷ್ಟು ಹಣ ಖರ್ಚು ಮಾಡಿರುವಂಥ ಸಂರಕ್ಷಿತ ಬೇಸಾಯ. ಅದನ್ನು ಹೊರತಾಗಿ ಕೂಡ ಚಿಕ್ಕ ರೈತರು ಅಥವಾ ಅಷ್ಟೊಂದು ನಾನು ದುಡ್ಡು ಹಾಕಕ್ಕೆ ರೆಡಿ ಇಲ್ಲ ಅಂದ್ರೂ ಇನ್ನೂ ಹಲವಾರು ಹೊಸ ಅವಕಾಶಗಳಿದೆ. ಆ ವಿಷಯವನ್ನು ಇವತ್ತು ನಾವು ಚರ್ಚೆ ಮಾಡೋಕ್ಕೆ ಅಂತ ಮತ್ತೆ ಶ್ರೀ ಸೆಂಥಿಲ್ ಕುಮಾರ್ ಅವರನ್ನು ಭೇಟಿ ಆಗ್ತಾ ಇದ್ದೀವಿ. ಅದು ತಮಗೆ ಗೊತ್ತು, ಇವರು ಮೂಲತಃ ಕೃಷಿ ಪದವೀಧರರು, ಕರ್ನಾಟಕದಲ್ಲಿ ಓದಿದ್ದಾರೆ, ತಮಿಳುನಾಡವ್ರ ಮೂಲ, ಆಮೇಲೆ ಮಹಾರಾಷ್ಟ್ರದಲ್ಲಿ ಓದಿದ್ದಾರೆ. ಆಮೇಲೆ ಅವ್ರದ್ದು ಹೆಚ್ಚಿನ ಕಾರ್ಯಕ್ಷೇತ್ರ ಯುರೋಪ್ ಮತ್ತು ಆಫ್ರಿಕಾ. ನಾವು ಎಷ್ಟು ದೇಶಗಳ ಹೆಸರು ಕೇಳಿದ್ದೀವೋ ಅಷ್ಟು ದೇಶ ಅವರು ಓಡಾಡಿದ್ದಾರೆ. ಅಲ್ಲೆಲ್ಲ ಅವರ ಫ್ಲೋರಿಕಲ್ಚರ್ ಕನ್ಸಲ್ಟೆನ್ಸಿ ಅದು ಇದು ಮಾಡಿದ್ದಾರೆ. ಅವ್ರದ್ದು ಇಥಿಯೋಪಿಯಾದಲ್ಲಿ ಅವ್ರದ್ದು ಕಂಪನಿ, ಈ ಪುಷ್ಪ ಕೃಷಿಗೆ ಸಲಹೆ ಕೊಡುವಂಥ ಕಂಪನಿ ಅವ್ರದ್ದು, ಸೆಂಥಿಲ್ ಕುಮಾರನ್ ಅವರದ್ದು ಇಥಿಯೋಪಿಯಾದಲ್ಲಿದೆ ಆಫೀಸು. ಸೊ ಅಂತಾರಾಷ್ಟ್ರೀಯ ಓಡಾಟದ ಮನುಷ್ಯ. ಅವ್ರ ಹತ್ರ ಈಗ ನಾವು ಮತ್ತೆ ಭೇಟಿಯಾಗಿ ಈ ಸಂರಕ್ಷಿತ ಪಾಲಿಹೌಸ್ನಲ್ಲಿ ಅಲ್ಲದೆ ಬೇರೆ ಏನೆಲ್ಲ ಸಾಧ್ಯತೆಗಳಿದೆ ಸಣ್ಣ ಮತ್ತು ಮಧ್ಯಮ ರೈತರಿಗೆ ಅಥವಾ ಕೊನೆ ಪಕ್ಷ ರೈತರ ಗುಂಪುಗಳಿಗೆ ಅವಕಾಶಗಳಿದೆ ಅಂತ ನಾವು ಇವತ್ತು ಕೇಳಿ ಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಮತ್ತೆ ಸ್ವಾಗತ. ನಾವು ಹಿಂದಿನ ಕಾರ್ಯಕ್ರಮಗಳಲ್ಲಿ ಈ ಪುಷ್ಪ ಕೃಷಿ ಅಂದರೆ ಸ್ವಲ್ಪ ಹೈಯರ್ ಎಂಡ್, ಅಂದರೆ ಹೆಚ್ಚು ದುಡ್ಡು ಹಾಕಿ ಹೆಚ್ಚು ದುಡ್ಡು ತೆಗೆಯುವಂಥ ಅಥವಾ ಹೆಚ್ಚು ರಿಸ್ಕು ತಗೊಳ್ಳುವಂಥ ನಮ್ಮ ರೈತರ ದೃಷ್ಟಿಯಿಂದ ಆ ಥರ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ವಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಭಾರತದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ. ಇವತ್ತು ನಾನು ನಿಮ್ಮ ಹತ್ರ ಕೇಳೋಕ್ಕೆ ಇಷ್ಟಪಡೋದೇನೆಂದರೆ, ಹೆಚ್ಚು ಹಣ ಖರ್ಚು ಮಾಡೋದೇ ಅಂದರೆ ನಾಳೆದು ಈಗೇನಾಗುತ್ತೆ, ಒಂದು ಪಾಲಿಹೌಸ್ ಕಟ್ಟಬೇಕು ಅಂದರೆ ಕೊನೆಯ ಪಕ್ಷ ಒಂದು 30-40 ಲಕ್ಷ ಬೇಕು ಆಗುತ್ತೆ. ಸಬ್ಸಿಡಿ ಇದ್ದರೆ ಸರಿ, ಇಲ್ಲಾಂದರೆ ಅಷ್ಟು ದುಡ್ಡು ರೈತರ ಕೈಯಿಂದ ಹಾಕೋದು ಸ್ವಲ್ಪ ಒಂದು ಭಾಳ ಜನರಿಗೆ ರೈತರಿಗೆ ಆಗೋದಿಲ್ಲ. ಜೊತೆಗೆ ಒಂದೊಂದು ಎಕರೆ ಮಾಡಿದ್ರೆ ವರ್ಕೌಟ್ ಆಗಲಿಕ್ಕೆ. ಹೌದು. ಹಾಗಾಗಿ ಇದು ಇಲ್ಲದೇ ಏನು ಪಾಲಿಹೌಸ್ ಇಲ್ಲದೇ ಮಾಡುವಂಥ ಶೇಡ್ನ ಹೌಸ್ನಲ್ಲಿ ಬೇರೆ ಬೇರೆ ಅವಕಾಶ, ಆ ಥರದ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ. ಸರಿ, ಈಗ ಪ್ಲಾಸ್ಟಿಕ್ ಮನೆಯಲ್ಲಿ ನಾವು ಗುಲಾಬಿ ಬೆಳೆಸ್ತೀವಿ, ಈ ಸೇವಂತಿಗೆ ಬೆಳೆಸ್ತೀವಿ, ಅದೆಲ್ಲ ನಾವು ಚರ್ಚೆ ಮಾಡಿದ್ವಿ ಹಿಂದಿನ ಕಂತುಗಳಲ್ಲಿ. ಈಗ ಪಾಲಿಹೌಸ್ ಇಲ್ಲದೇ ಮಾಡುವಂಥ ಹೂವಿನ ಬೆಳೆಗಳು ಬಗ್ಗೆ ಏನು ಹೇಳ್ಬೋದು? ಯಾವುದಿದೆ ಅಂತ ಹೇಳ್ತೀರಾ? ಲೈಕ್ ಅಂಥೂರಿಯಮ್ಸ್. ಅದರಲ್ಲಿ 2 ಟೈಪ್ ಹೇಳ್ಬೋದು ನಾನು. ಒಂದು ಶೇಡ್ ನೆಟ್. ಓಕೆ. ಪಾಲಿಹೌಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಹೌದು ಹೌದು. ಬಟ್ ಶೇಡ್ ನೆಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಭಾಳ ಕಡಿಮೆ ಆಗುತ್ತೆ. ಅದ್ರ ಒಳಗಡೆ ನೀವು ಅಂಥೂರಿಯಂ ಮಾಡ್ಬೋದು, ಆರ್ಕಿಡ್ಸ್ ಡಿಫ್ರೆಂಟ್ ಟೈಪ್ ಮಾಡ್ಬೋದು. ಓಕೆ. ಅಂದ್ರೆ ಇಲ್ಲಿ ನಮ್ಮಲ್ಲಿ ಸಾಕಷ್ಟು ಆರ್ದ್ರತೆ ಇರುವಂತಲ್ಲಿ ಮಲೆನಾಡಿನ ಭಾಗಗಳು, ಕೋಸ್ಟಲ್ ಕರ್ನಾಟಕ ಅಲ್ಲಿ ಚೆನ್ನಾಗಿ ಬರ್ತದೆ. ಅದು ಮಲೆನಾಡಲ್ಲೂ ಬರ್ಬೋದು, ಆರಾಮ್ ಬರ್ಬೋದು. ಆಮೇಲೆ ಶೇಡ್ ನೆಟ್ ಹಾಕಿ ನಾವು ಒಳಗಡೆ ನ್ಯಾಚುರಲ್ ಕ್ಲೈಮೇಟ್ ಸಾಕು, ಇರೋದೇ ಸಾಕು ಆ ದೇಶ ಟೈಮ್. ದಟ್ ಏರಿಯಾ ಇಟ್ ಇಸ್ ಇನಫ್. ಆ ಕಡೆ ಎಲ್ಲ ಬಿಡಿ, ಈಗೆಲ್ಲ ಮೈಕ್ರೋ ಸ್ಪ್ರಿಂಕ್ಲರ್ ಆಗ್ಬಿಡ್ಬೋದು, ಹ್ಯೂಮಿಡಿಟಿಯನ್ನು ಕ್ರಿಯೇಟ್ ಮಾಡ್ಬೋದು, ಏನಂತ ಕಷ್ಟ ಅಲ್ಲ ಅದು. ಈಗ ಆಂಥೂರಿಯಂಗೆ ಅದಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ದೊಡ್ಡ ಪ್ರಮಾಣಕ್ಕೆ ನೀವು ಒಟ್ಟಾರೆ ಈಗ ಒಂದು ಫ್ಲೋರಿಕಲ್ಚರ್ ನೋಡಿದಾಗ ಆಂಥೂರಿಯಮ್ಮು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ದೇಶ ಮಟ್ಟದಲ್ಲಿ ಸಾಕಷ್ಟು ಕಡೆ ಕಾಣುತ್ತಾ? ಹೌದು. ಅಂತಾರಾಷ್ಟ್ರೀಯ ನೋಡಿದ್ರೆ ನೀವು ಮಾರಿಷಿಯಸ್ ನಾನು ಹೇಳಿದ್ನಲ್ಲ, ಸೊ ದಟ್ ಇಸ್ ದ ಬೆಸ್ಟ್ ಕಂಟ್ರಿ, ಅಲ್ಲಿ ಬೆಳೆಸ್ತಾ ಇದ್ದಾರೆ. ಇಂಡಿಯಾ ಅಲ್ಲಿ ಒಳ್ಳೆ ಆಪರ್ಚುನಿಟಿ ಇದಾವೆ. ಯಾಕಂದ್ರೆ ಇಂಡಿಯಾ ಅಲ್ಲಿ ಎಲೀಟ್ ಕ್ಲಬ್ ಆಫ್ ಕ್ಲೈಂಟ್ಸ್ ತಗೋತಾರೆ. ಅದಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಇದೆ. ಆಮೇಲೆ ಅದು ವೇಸ್ಟ್ ಲೈಫ್ ಚೆನ್ನಾಗಿರುತ್ತೆ. 15 ಇಲ್ಲ, ಅದಕ್ಕಿಂತ ಜಾಸ್ತಿ ಬರುತ್ತೆ. ಯಾಕಂದ್ರೆ ಅದು ನೀವು ಪೆಟಲ್ ನೋಡಿದ್ರೆ ತಿಕ್ಕಿರ್ತದೆ, ಪ್ಲಾಸ್ಟಿಕ್ ಇದ್ದಂಗೆ ಇರುತ್ತೆ. ಹೌದು. ಸೊ ನೀವು ನನ್ನ ಪ್ರಕಾರ ಅದು 30 ದಿವಸ ಮೇಲೆ ಇಡ್ಬೋದು. ಅದು ವೆರೈಟಿ ಮೇಲೆ ಹೋಗುತ್ತೆ. ಆಮೇಲೆ ಇದು ಸ್ಟೆಮ್ ಕಟ್ ಮಾಡಿ ಇಡ್ಬೋದು. ಅದು ಟಿಸಿಕಲ್ಚರಲ್ಲಿ ಮಾಡಬೇಕು. ಅದು ಒಂದೇ ಒಂದು ಇಂಪಾರ್ಟೆನ್ಸ್ ಏನಂದ್ರೆ, ಅದು ಖರೀದಿ ಮಾಡೋದು ಪ್ಲಾಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರ್ತದೆ. ಒಂದ್ಸಲ ಹಾಲೆಂಡ್ ವೆರೈಟಿಗಳೇ ಇದೆ. ಹಾಲೆಂಡ್ ಕೆಲವು ಇಲ್ಲಿ
ನಮ್ಮ ಮಾರಿಷಿಯಸಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಅವರೇ ಸ್ವಂತದಾಗ ಇಟ್ಕೊಂಡಿದ್ದಾರೆ ಟಿಶ್ಯೂ ಕಲ್ಚರ್. ಈಗ ಇವತ್ತು ಲ್ಯಾಬೊರೇಟರಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಚಿಕ್ಕ ಮನೆದನ್ನ ಇಟ್ಕೊಂಡೇ ಮಾಡ್ತಾ ಇದ್ದಾರೆ ಎಲ್ಲ ಅದು. ಸೊ ಟೆಕ್ನಾಲಜಿ ಭಾಳ ಚೀಪ್. ಅದರದ್ದು ಬೀಜ ಬರುತ್ತೆ, ಬಟ್ ಹಾಕಿದ್ರೆ ಆ ಕ್ವಾಲಿಟಿ ಉಳಿಯೋದಿಲ್ಲ. ಟಿಶ್ಯೂ ಕಲ್ಚರ್ ಇಸ್ ದ ಬೆಸ್ಟ್. ಟಿಶ್ಯೂ ಕಲ್ಚರ್ ಮಾಡಬೇಕು, ವೆರೈಟಿ ತೊಗೊಂಡು ನಾವು ಮಾಡಿಸ್ಕೋಬೇಕು ಅದು. ಸೊ ಹಾಗಾಗಿ ನೀವು ಹೇಳೋದು ಅದಕ್ಕೆ ಈ ಮಾರಾಟದ ದೃಷ್ಟಿಯಿಂದನೂ ಕೂಡ ಯಾವುದೇ ಪಾಲಿ ಹೌಸ್ ಕಟ್ಟದೇ ಶೇಡ್ ಹೌಸ್ ಅಂದರೆ ಭಾಳ ಕಡಿಮೆ ದುಡ್ಡಲ್ಲಾಗುತ್ತೆ. ಹೌದು, ಅದಕ್ಕೆ ತಂಪನ್ನು ಕ್ರಿಯೇಟ್ ಮಾಡಿ ಇದನ್ನ ಎಂಥೂರಿಯಮನ್ನು ಸಾಕಷ್ಟು ಮಾಡ್ಬೋದು. ಹೌದು, ಖಂಡಿತ ಮಾಡ್ಬೋದು. ಇನ್ನು ಅದು ಬಿಟ್ಟರೆ ನಾವು ಆರ್ಕಿಡ್ಸ್ ಅಲ್ಲಿ ನಿಮಗೆ ಕೇರಳದಲ್ಲಿ ಭಾಳ ಇದೆ ಅಂತ. ಕೇರಳದ, ಮಲೆನಾಡು, ಆಮೇಲೆ ಈ ಕೋಸ್ಟಲ್ ಕರ್ನಾಟಕ ಎಲ್ಲ ಬೆಳೆಸ್ಬೋದು ನಾವು. ಸ್ವಲ್ಪ ಉಷ್ಣತೆ ಹೆಚ್ಚಬೇಕು. ಹೌದು, ಹ್ಯುಮಿಡಿಟಿ ಬೇಕು, ಶೇಡ್ ನೆಟ್ ಬೇಕು. ಕೆಲವು ಪ್ಲೇಸಲ್ಲಿ ವಿತೌಟ್ ಶೇಡ್ ನೆಟ್ ಬರುತ್ತೆ, ಬಟ್ ಶೇಡ್ ನೆಟ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದು ಬಿಡಿ, ಅದರಲ್ಲಿ ಇಟ್ಸ್ ಲಾರ್ಜೆಸ್ಟ್ ಫ್ಯಾಮಿಲಿ ಆರ್ಕಿಡೇಸಿಯಾ. ಅದರಲ್ಲಿ ಸಾಕಷ್ಟು ವೆರೈಟಿಗಳಿದಾವೆ ನಿಮಗೆ. ಅದರಲ್ಲಿ ಭಾಳ ಚೆನ್ನಾಗಿರುತ್ತೆ. ನಾವು ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ರು ಟೆರೆಸ್ ಮೇಲೆ ಆರ್ಕಿಡ್ ಮಾಡಿದ್ದಾರೆ. ಹಾಬಿ ಅವ್ರ ಹಾಬಿನೇ, ಬಟ್ ಭಾಳ ಕಲೆಕ್ಷನ್ ಇದೆ, ಒಳ್ಳೆ ನಾಲೆಜ್ ಇದೆ. ನಾವು 2 ಕಂತಿನಲ್ಲಿ ಪ್ರಸಾರ ಮಾಡಿದ್ವಿ, ಶ್ರೀನಾಥ್ ರಾವ್ ಅಂತೇಳಿ. ಅದು ಪ್ರತಿಯೊಂದು ಹೂ ನೋಡೋದೇ ನಮ್ಗೆ ಅರ್ಧ ಗಂಟೆ, ಅಷ್ಟು ಅಟ್ರಾಕ್ಟಿವ್. ಆಮೇಲೆ ಆರ್ಕಿಡ್ ತರ ಒಂದು ಟೈಪ್ಸ್ ಬೇರೆ ಹೂವಲ್ಲಿ ಇಲ್ಲ. ಹೌದು, ಆ ವೆರೈಟಿ, ಆ ಆರ್ಕಿಡ್ ಕಿಂಗ್ಡಮ್ ಆ ಥರ ಇದೆ ಅದು. ಹೌದು. ಆಮೇಲೆ ಇವರದ್ದು ಶ್ರೀನಾಥ್ ರಾವ್ ಅವ್ರದ್ದು ಒಂದು ಏನು ಕೇಳಿದರೆ, ಆರ್ಕಿಡ್ ಕಟ್ ಫ್ಲವರ್ಗಿಂತ ಗಿಡ ಗಿಫ್ಟ್ ಕೊಡೋದು. ಹೌದು, ಅದು ಭಾಳ ಮಟ್ಟಕ್ಕೆ ಚಾಲ್ತಿಗೆ ಬಂದಿದೆ ಬೆಂಗಳೂರಂತ ಇದರಲ್ಲಿ. ಅದು 300, 500, 1000 ಎಲ್ಲ ಅದ್ರಲ್ಲಿ ಬಿಡಿ, ಭಾಳ ಕಿಮ್ಮತ್ತಿನ ಗಿಡಗಳು ಇದೆ. ಬಟ್ ಒಂದು ನಾರ್ಮಲ್ ಒಂದು ಕಾಮನ್ ಮ್ಯಾನ್ಗೆ, ಆಮ್ ಆದ್ಮಿಗೆ ಹೇಳಿದರೆ ಒಂದು 500 ರೂಪಾಯಿನ ಆರ್ಕಿಡ್ ಗಿಡ ಕೊಟ್ಟರೆ ಎಂಥವಂಗಾರು ಖುಷಿ ಆಗುತ್ತೆ. ಹೌದೌದು, ಬರ್ತ್ಡೇ ಗಿಫ್ಟ್ ಇರ್ಬೋದು ಇದು. ಖಂಡಿತ. ಮತ್ತು ಈ ಕಲ್ಚರ್ ಬೆಳಿಬೇಕು ನಮ್ಮಲ್ಲಿ. ಹೌದು, ಬರ್ತಾ ಇದೆ ಈಗ. ನಾನು ಈಗ ಮದುವೆಗೆ ಎಲ್ಲ ಕೆಲವು ಟೈಮ್ ಹೇಳ್ತಾ ಇದ್ರಿ, ಪಾಟೆಡ್ ಪ್ಲಾಂಟ್ಸ್ ಕೊಡ್ತಾ ಇದ್ದಾರೆ. ಸೊ ಮದುವೆಗೆ ಹೋದ್ರೆ ಈಗ ಮುಂಚೆ ಎಲ್ಲ ತೆಂಗಿನಕಾಯಿ ಕೊಡ್ತಾ ಇದ್ರು, ಈಗೆಲ್ಲ ಗಿಫ್ಟೆಡ್ ಪ್ಲಾಂಟ್ಸ್ ಕೊಡ್ತಾ ಇದ್ದಾರೆ. ಅದರಲ್ಲಿ ಪಾಟೆಡ್ ಪ್ಲಾಂಟ್ಸ್ ಅಲ್ಲಿ ನಿಮಗೆ ಕೆಲವು ಆರ್ನಮೆಂಟಲ್ ಪ್ಲಗ್ಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಬಿಂಕ, ಬಾಲ್ಸಮ್, ಇಂಥ ಪಾಟೆಡ್ ಪ್ಲಾಂಟ್ಸ್ ಮಾಡಿಸ್ಬೋದು. ಬೀಜ ಅಲ್ಲಿ ಬೆಳೆಸಿ ಪಾಟಲ್ಲಿ ಮಾಡಿಬಿಟ್ಟು ಒಂದು 5-6 ಹೂವು ಇರ್ತದೆ. ಅದು ನೀವು ಆರಾಮ್ ತಗೊಂಡೋಗಿ ಒಂದು 6 ತಿಂಗಳು 3 ತಿಂಗಳು ಡಿಪೆಂಡ್ಸ್ ಆನ್ ವೆರೈಟಿ ಇಡ್ಬೋದು ಆರಾಮ್. ಸೊ ಪಾಟೆಡ್ ಪ್ಲಾಂಟ್ಸ್ ಹೋಗುತ್ತೆ ಆರ್ಕಿಡ್ ಅಲ್ಲಿ. ಈ ತರ ಪಾಟೆಡ್ ಪ್ಲಾಂಟ್ಸ್ ಬಿಸ್ನೆಸ್ ಇದು ನೀವು ಶೇಡ್ ನೆಟ್ ಒಳಗಡೆ ಹಾಕ್ಬಿಡ್ಬೋದು. ನಿಮಗೆ ಶೇಡ್ ನೆಟ್ ಇರಬೇಕು, ಸ್ವಲ್ಪ ಮಿಸ್ಟಿಂಗ್ ಸಿಸ್ಟಮ್ ಇರಬೇಕು. ಅದರಲ್ಲಿ ನೀವು ಕೋಕೋಪಿಟ್ ಹಾಕಿ ಅದರಲ್ಲಿ ಬೀಜ ಹಾಕಿದರೆ ನಿಮಗೆ ಅದು ಫ್ಲವರಿಂಗ್ ಪ್ಲಾಂಟ್ಸ್ ಪಾಟ್ ಕೊಡ್ಬೋದು. ಇದು ಒಂದು ಬಿಸ್ನೆಸ್, ಇದು ಒಂದು ಆಪರ್ಚುನಿಟಿ. ಆಮೇಲೆ ಬೆಳಿಬೇಕು. ಹೌದು, ಅದು ಯಾರೊಬ್ಬ ಶುರು ಮಾಡಿ ತೋರಿಸಿದ್ರೆ ತಗೋತಾರೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಅಂತ ನಗರದಲ್ಲಿ ಅದಕ್ಕೆ ಚೆನ್ನಾಗಿ ಆಪರ್ಚುನಿಟಿ ಇದೆ. ಪಾಲಿ ಹೌಸ್ ಇಲ್ದೇ ಈ ಥರದ್ದು ಪಾಟೆಡ್ ಪ್ಲಾಂಟ್ಸು ಇದನ್ನು ಮಾಡ್ಬೋದು. ಬಟ್ ಓಪನ್ನಲ್ಲಿ ಬರುವಂಥ ಹೂವು ಅಂದರೆ ಹೈ ವ್ಯಾಲ್ಯೂ ಕ್ರಾಪು ಒಂದು ಆರ್ಕಿಡ್, ಆಂಥೋರಿಯಂ 2. ಇನ್ನೊಂದಿದೆ ಹೆಲಿಕೋನಿಯಾ. ಓಕೆ, ಅದು ಟೋಟಲ್ ಓಪನ್. ನೀವು ಎಲ್ಲೆಲ್ಲಿ ಬಾಳೆಹಣ್ಣು ಇದೋ ಅಲ್ಲಿ ಒಳಗಡೆ ಹಚ್ಬಿಡ್ಬೋದು ಅಷ್ಟೇ, ಮಳೆ ತೋಟದಲ್ಲಿ. ಹೌದು, ಅದ್ರ ಬಹುಶಃ ನಮ್ಮ ಅಡಿಕೆ ತೋಟದಲ್ಲಿ ಮಾಡ್ಬೋದು. ಬಟ್ ಏನು ಅದಕ್ಕೆ ನೀರು ಬೇಕು, ಚೆನ್ನಾಗಿ ನೀರು ಬೇಕು, ಖಂಡಿತ ಹ್ಯೂಮಿಡಿಟಿ ಬೇಕು. ನಾನು ಕನ್ಯಾಕುಮಾರಿ ಡಿಸ್ಟ್ರಿಕ್ಟ್ ಅಲ್ಲಿ ಸುಮಾರು ಹಲಿಕೋನಿಯಾ ಪ್ಲಾಂಟೇಶನ್ ನೋಡಿದ್ದೀನಿ. ಅವರೆಲ್ಲ ಬಾಳೆ ಗಿಡದಲ್ಲಿ ಒಳಗಡೆ ಹಾಕಿದ್ದಾರೆ ಸ್ವಲ್ಪ ಒಂಥರ ತಂಪು ಅಷ್ಟೇ. ಅದು ನೀವು ಒಂದ್ಸಲ ಸಕ್ಕರ್ಸ್ ಹಚ್ಬಿಟ್ರೆ, ಒಂದು ಸಕ್ಕರ್ ಡಿಪೆಂಡ್ಸ್ ಆನ್ ದ ವೆರೈಟಿ. ಸಕ್ಕರ್ಸ್ ಒಂದು 40 ರೂಪಾಯಿ, ಒಂದು 100 ರೂಪೀಸ್ ಕೂಡ ಸಿಗ್ಬೋದು, 200 ರೂಪೀಸ್ ವೆರೈಟಿ ಮೇಲೆ ಹೋಗುತ್ತೆ. ಹಚ್ಬಿಟ್ರೆ ನನ್ನ ಪ್ರಕಾರ ಆಮೇಲೆ ಅದು ಬೆಳೀತಾ ಹೋಗ್ತದೆ. ಸೊ ಹೆಲಿಕೋನಿಯಾದಲ್ಲೂ ಬಹಳ ವೆರೈಟಿಗಳಿದೆ. ಸುಮಾರು ಸೆಕ್ಸಿ ಪಿಂಕ್ ಇಸ್ ಅ ವೆರಿ ವೆರಿ ಫೇಮಸ್ ವೆರೈಟಿ ಇನ್ ಹೆಲಿಕೋನಿಯಲ್ಲಿ. ಅದು ಒಂದು ಹಿಂಗೆ ಬರುತ್ತಲ್ಲ ಸರ್, 2-3 ಇದಾವೆ ಅದರಲ್ಲಿ ಟೈಪ್. ಒಂದು ಡೈರೆಕ್ಟ್ ಹೋಗೋದು, ಎರೆಕ್ಟ್ ಟೈಪ್. ಇನ್ನೊಂದು ಈ ಕಡೆ ಒಂದು ಬರೋದು. ಅದು ಇದು ಸೆಕ್ಸಿ ಪಿಂಕ್ ಹೇಳೋದು ವೆರೈಟಿ. ಇಟ್ಸ್ ವರ್ಲ್ಡ್ ವೈಸ್ ಫೇಮಸ್ ಅದು. ಸೊ ಇದನ್ನ ಕಟ್ ಮಾಡಿ ತಂದು ವಾಸಲ್ ಇಡ್ತಾರ. ಹೌದು, ಅದು ಜಸ್ಟ್ ಅಸ್ ವೆಲ್ಕಮಿಂಗ್ಗೋಸ್ಕರ ಇಡ್ತಾರಲ್ಲ ಆ ಥರ. ಆಮೇಲೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಜೂನಿಯರ್ ಹುಡುಗ ಅನಿಲ್ ಅಂತ ಹೆಸರು, ಅವನು ಅಕೋಲಾ ಅಲ್ಲಿ ನನ್ನ ಜೊತೆಗೆ ಓದಿದ್ದ. ಅವನು ಆಲ್ಮೋಸ್ಟ್ ಪ್ರತಿ ಇಫ್ ಐ ಆಮ್ ನಾಟ್ ಮಿಸ್ಟೇಕನ್ ಅವನು ಒಂದು ವರ್ಷಕ್ಕೆ 3 ಕೋಟಿ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅದರಲ್ಲಿ. ಅವನು ಆರ್ಕಿಡ್ ಇಟ್ಕೊಂಡಿದ್ದಾನೆ, ಇದು ಹೆಲಿಕೋನಿ ಇಟ್ಕೊಂಡಿದ್ದಾನೆ, ಆರ್ಕಿಡ್ ಅಲ್ಲಿ ದೊಡ್ಡ ಫ್ಯಾಮಿಲಿ ಇಟ್ಕೊಂಡಿದ್ದಾನೆ ಎಲ್ಲ. ಸೊ ಈಸ್ ಡೂಯಿಂಗ್ ವೆರಿ ರೆಡಿ ಪ್ಲಾಂಟ್ಸ್ ಅನ್ನು ಕೊಡ್ತಾರೆ. ಅಲ್ಲ, ಅವ್ರು ಕಟ್ ಫ್ಲವರ್ ಮಾಡ್ತಾ ಇದಾರಲ್ಲ. ಬಟ್ ಒನ್ ಗುಡ್ ಥಿಂಗ್ ಈಸ್ ಆಲ್ಸೋ ಇನ್ ಮೈ ಒಪಿನಿಯನ್, ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ.
ಸೊ ಈಸ್ ಡೂಯಿಂಗ್ ವೆರಿ ವೆಲ್. ಇಂಟಿಗ್ರೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. ಓಕೆ. ಎವ್ರಿಥಿಂಗ್ ಇಸ್ ಏರ್ ಲಿಫ್ಟೆಡ್. ಬಟ್ ಹೆಲಿಕೋನಿಯಾಕ್ಕೆ ಅಷ್ಟು ಸ್ಕೋಪ್ ಇದೆ. ಇದೆ. ಅದೊಂದಾಯ್ತು. ಆಮೇಲೆ ಇನ್ನೊಂದು ಸರ್ ಬರ್ಡ್ ಆಫ್ ಪ್ಯಾರಡೈಸ್. ಬರ್ಡ್ ಆಫ್ ಪ್ಯಾರಡೈಸ್ ಹೋಗ್ತಾ ಇದೆ. ನಮ್ಮ ಬ್ಯಾಂಗ್ಳೂರ್ ಕಡೆ ಎಲ್ಲ ಬರ್ಡ್ ಆಫ್ ಪ್ಯಾರಡೈಸ್ ಆಗ್ತಾ ಇದ್ದಾರೆ. ಬಟ್ ಹೆಲಿಕೋನಿಯಾ ಥರ ಡಿಮ್ಯಾಂಡ್ ಇಷ್ಟು ಇದೆ ಅಂತ ನನಗೆ ಐಡಿಯಾ ಜಾಸ್ತಿ ಕಡಿಮೆ ಇದೆ ಸ್ವಲ್ಪ. ಹೆಲಿಕೋನಿಯಾ ಮಾರ್ಕೆಟ್ ಚೆನ್ನಾಗಿದೆ. ಓಕೆ. ಆಮೇಲೆ ಬರ್ಡ್ ಆಫ್ ಪ್ಯಾರಡೈಸ್ ಈಗ ಅರೇಂಜ್ಮೆಂಟಿಗೆ ಹೋಗುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತದೆ ಅದು. ಹೌದು. ಬಟ್ ಆದರೆ ನೀವು ಹೆಲಿಕೋನಿಯಾಕಿರೋದು ಅಪ್ರಿಸಿಯೇಷನ್ ಇದಕ್ಕಿಲ್ಲ ಅಷ್ಟು. ಓಕೆ. ಹೆಲಿಕೋನಿಯಾ ಇಟ್ಸ್ ರಿಯಲಿ ಎಲಿಟ್ ಕ್ರಾಪ್. ಅದರಲ್ಲಿ ಕೆಲವು ಗ್ರೀನ್ ವೆರೈಟಿಗಳು ಬಂದಿದ್ದಾವೆ. ಥಾಯ್ಲೆಂಡಲ್ಲಿ ನೋಡಿದ್ದೀನಿ ಸುಮಾರು ಟೈಪು. ಏಕಲವ್ಯ ಸಸ್ಯ ಕ್ಷೇತ್ರ, ಜ್ಞಾನ ಮತ್ತು ವಿಜ್ಞಾನ ಆಧಾರಿತ ತರಕಾರಿ ನರ್ಸರಿ. ಕಲರ್ಡ್ ಕ್ಯಾಪ್ಸಿಕಮ್ ಹಾಗೂ ಇತರೆ ತರಕಾರಿ ಸಸ್ಯಗಳು, ರೈತರಿಗಾಗಿ ಪ್ರಮಾಣೀಕೃತ ರೆಡ್ ಲೇಡಿ ಪಪ್ಪಾಯಿ ಗಿಡಗಳು, ಸಿಪಿಸಿಆರ್ಐ ಅನುಮೋದಿತ ಕೋಕೋ ಗಿಡ ಹಾಗೂ ಗೋಡಂಬಿ ಕಸಿ ಗಿಡಗಳು ಹೋಲ್ಸೇಲ್ ಬೆಲೆಯಲ್ಲಿ. ರೈತರಿಗೆ ತಾಂತ್ರಿಕ ಮಾಹಿತಿ ಸೇವೆ, ವಿಚಾರಶೀಲ ರೈತರಿಗಾಗಿ ವೈಜ್ಞಾನಿಕ ನರ್ಸರಿ ಏಕಲವ್ಯ ಸಸ್ಯ ಕ್ಷೇತ್ರ, ಹೆಸರುಘಟ್ಟ ರಸ್ತೆ, ಬೆಂಗಳೂರು. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು, ಹಗುರ ಉಳುಮೆಗೆ ರೋಟರಿ ಟಿಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ, ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ. ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7393938938. ಆಮೇಲೆ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಸಮಾಚಾರ, ಜಿಂಜರ್, ಆರ್ನಮೆಂಟಲ್ ಜಿಂಜರ್ ಬ್ಯೂಟಿಫುಲ್ ಆಗಿರುತ್ತೆ. ಅದು ಗ್ರೀನು, ಬ್ರೌನು, ಯೆಲ್ಲೋ. ಓಕೆ. ಆರ್ನಮೆಂಟಲ್ ಜಿಂಜರ್ ಸುಮಾರು ಟೈಪ್ಸ್ ಬರ್ತಾ ಇದೆ. ಅದು ಕಟ್ ಫ್ಲವರ್ ಶುಂಠಿ. ಹೌದು. ಅದನ್ನು ಯೂಸ್ ಮಾಡ್ತಾರೆ. ಕಟ್ ಫ್ಲವರ್ ಆಗಿ ಹೋಗುತ್ತೆ. ಹೌದು. ಇದು ಕಾಮನ್ ಕಟ್ ಫ್ಲವರ್ ಇನ್ ಥಾಯ್ಲೆಂಡ್. ಅದು ಓಕೆ. ಥಾಯ್ಲೆಂಡ್, ಮಲೇಷ್ಯಾ ಎಲ್ಲ ಕಡೆ ಕಾಮನ್. ಅದು ವಾಸ್ ಲೈಫು ಚೆನ್ನಾಗಿರ್ಬೋದು, ಭಾಳ ಚೆನ್ನಾಗಿದೆ. ಈ ನಾನು ಹೇಳ್ತಾ ಇರೋದು ಕ್ರಾಪ್ಗಳೆಲ್ಲ ತುಂಬ ಚೆನ್ನಾಗಿದೆ ವೇಸ್ಟ್ ಲೈಫ್. ಓಕೆ. ಆಮೇಲೆ ಇದು ಸರ್ ಬ್ರೊಮಿಲಿಯಾಡ್ಸ್ ಏನೋ ಬರುತ್ತೆ. ಬ್ರೊಮೊಲೈಟ್ಸ್ ಚೆನ್ನಾಗಿದೆ. ಅದು ಕಟ್ ಫ್ಲವರ್ ಆಗಿ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲಿ ಅವ್ರು ಪಾಟ್ ಪ್ಲಾಂಟ್ ಥರ ಮಾಡ್ತಾ ಇದ್ದಾರೆ. ಓಕೆ. ಕಟ್ ಫ್ಲವರ್ ನಾನು ಇದುವರೆಗೆ ನೋಡಲಿಲ್ಲ ಅದು. ಬಟ್ ಅದನ್ನು ಕಟ್ ಮಾಡಿ ಹಾಳಾಗ್ಬೋದು ಬೇಗನೆ. ಅದು ಅಷ್ಟು ಬಿಡ್ಬೋದು. ಬಟ್ ಇಟ್ಸ್ ಅ ಗುಡ್ ಇನ್ ಅರೇಂಜ್ಮೆಂಟ್ ಆ್ಯಕ್ಚುಲಿ. ಬಟ್ ಅದನ್ನ ಪಾಟಲ್ಲೇ ಮಾಡಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಿಕ್ಕಾಪಟ್ಟೆ ಶೇಡ್ಸ್. ಹೌದು, ಸಿಕ್ಕಾಪಟ್ಟೆ ಕಲರ್ಸ್ ಇದಾವೆ. ಆಮೇಲೆ ಅಪಾರ್ಟ್ ಫ್ರಮ್ ಫ್ಲವರ್ ಬಂದವೆ, ದೆನ್ ಕಟ್ ಫೋಲಿಯೇಜ್, ಎಲೆಗಳು ಅರೇಂಜ್ಮೆಂಟ್ ಮಾಡೋದಕ್ಕೆ. ಅದರಲ್ಲಿ ಮೊನಸ್ಟ್ರೆ ಇದೆ, ಅರೆಕೋರಿಯಾ ಇದು ಮೊನಸ್ಟರ್ ಇದೆ, ಅರೆಕೋರಿಯಾ ಲೀವ್ಸ್ ಇದೆ. ಓಕೆ, ಅರೆಕೋರಿಯಾ ಹೈಲ್ಯಾಂಡಲ್ಲಿ ಬರ್ತದೆ. ಮೊನಸ್ಟರ್ ಇದೆ, ಫಿಲ್ಲೋಡೆಂಡ್ರಾನ್ಸ್ ಇದೆ, ಕೆಲವು ಸಿಂಗೋನಿಮ್ಸ್ ಇದಾವೆ, ಕೆಲವು ಡೈಫೆನ್ಬೆಕಿಯಾಸ್ ಎಲೆಗಳಿದಾವೆ. ಫೈಕಸ್ ಅಲ್ಲಿ ಸುಮಾರು ವೆರೈಟಿ ವೇರಿಗೇಟೆಡ್ ಲೀವ್ಸ್ ಇದಾವೆ. ಓಕೆ. ಫೈಕಸ್ ಗಿಡ ಪಾಟೆಡ್ ಪ್ಲಾಂಟ್ಸ್ ಅಲ್ಲ, ಕಟ್ ಲೀವ್ ನೆಡ್ತಾ ಇರೋದು. ಕಟ್ ಲೀವ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅರೇಂಜ್ಮೆಂಟಿಗೆ. ಆಮೇಲೆ ಜುನಿಪರ್, ಕೆಲವು ಇನ್ನು ಲೋ ಲ್ಯಾಂಡ್, ಮಲೆನಾಡು ಥರ ಏರಿಯಾ, ನಮ್ಮ ಹ್ಯೂಮಿಡ್ ಏರಿಯಾ, ಕೊಂಕಣ್ ಏರಿಯಲ್ಲಿ ಬರೋದು ಎಲೆಗಳೇ ಬೇರೆ. ಬಟ್ ಹೈಲ್ಯಾಂಡ್ಗೆ ಹೋದರೆ ಸುಮಾರು ಡಿಫ್ರೆಂಟ್ ಕೈಂಡ್ ಆಫ್ ಯೂಕಲಿಪ್ಟಸ್ ಲೀವ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಓಕೆ. ಸಿಲ್ವರ್ ಡಾಲರ್ ಅಂತ ಒಂದು ವೆರೈಟಿ ಇದೆ. ಅದು ತುಂಬ ಚೆನ್ನಾಗಿರ್ತದೆ. ಒಂದು ರಾಡ್ ಥರ ಬರ್ತದೆ. ಇಟ್ಸ್ ಲೈಕ್ ಡಾಲರ್ ಲೀಫ್, ರೌಂಡ್ ಆಗಿರ್ತದೆ, ಬ್ಯೂಟಿಫುಲ್ ಲುಕಿಂಗ್. ಆಮೇಲೆ ಕೆಲವು ಲೀಫ್ಗಳು ಅಗೇನ್ ಐ ನೇಮ್ಸ್ ಐ ಹ್ಯಾವ್ ಟು ಕಲೆಕ್ಟ್ ಮಾಡಬೇಕು. ಇಟಾಲಿಯಲ್ಲಿ ಬೆಳೆಸ್ತಾ ಇದ್ದಾರೆ ಅದು. ಆ ಲೀಫ್ಗಳಲ್ಲಿ ಕೆಲವು ಬೆರ್ರೀಸು ಇರ್ತಾವೆ. ಹೌದು. ಆಮೇಲೆ ಬಾಟಲ್ ಬ್ರಷ್ ಕೆಲವು ವೆರೈಟೀಸ್ ಇದ್ದಾವೆ. ದಿಸ್ ಅಂಡ್ ದ ಆರ್ನಮೆಂಟಲ್ ಲೀವ್ಸ್ ವಿಚ್ ದೇ ಯೂಸ್ ಇನ್ ಅರೇಂಜ್ಮೆಂಟ್ಸ್. ಸೊ ಇದೆಲ್ಲ ನಿಮಗೆ ನೋಡಿದ್ರೆ ನಿಮಗೆ ಶೇಡ್ ನೆಟ್ಸ್ ಅವಶ್ಯಕತೆ ಇಲ್ಲ. ಔಟ್ಡೋರಲ್ಲಿ ಬರುತ್ತೆ. ಬಟ್ ಬಹುಶಃ ಪಾರ್ಷಿಯಲ್ ಶೇಡ್ ಬೇಕು. ಡಿಪೆಂಡ್ಸ್ ಆನ್ ದ ಕ್ರಾಪ್. ಈಗ ಇಟಾಲಿಯನ್ ಇದು ಹೈಲ್ಯಾಂಡ್ ಹೋದ್ರೆ ಯು ಡೋಂಟ್ ನೀಡ್ ಹ್ಯೂಮಿಡಿಟಿ, ದಟ್ಸ್ ಅ ಡಿಫರೆಂಟ್ ಇಶ್ಯೂ. ಬಟ್ ಅದರ್ ಮೊನಸ್ಟ್ರಿ ಎಲ್ಲ ನೀವು ಡ್ರಾಸಿನ ಆಲ್ ದೀಸ್ ಥಿಂಗ್ಸ್ ನಿಮಗೆ ಹ್ಯೂಮಿಡಿಟಿ ಇರಲೇಬೇಕು. ಸೊ ಅದರಲ್ಲಿ ಸುಮಾರು ಇದಾವೆ. ಆಮೇಲೆ ನೀವು ಇನ್ನೊಂದು ತುಂಬ ಇಂಪಾರ್ಟೆಂಟು, ದಿಸ್ ಇಸ್ ಅಬೌಟ್ ಆರ್ನಮೆಂಟಲ್ ಅರೇಂಜ್ಮೆಂಟ್ಗೋಸ್ಕರ. When it comes to potted trees, it's a huge kingdom there. Okay. ಒಂದು ಗಿಡದಲ್ಲಿ ಬೆಳೆಸುವಂಥ ಮರ ಜಾತಿ. ನೀವು ನಮ್ಮ ಸ್ವಾಮಿ ನರ್ಸರಿ ಹತ್ರ ಇದೆ, ಅತ್ತಿಬೆಲೆ ಹತ್ರ ಇದೆ. ಆ ನರ್ಸರಿಗೆ ಹೋಗಿ ಒಂದು ಫೈಕಸ್ ಟ್ರೀ ವಿಚಾರ ಮಾಡಿ ನೋಡಿ ಎಷ್ಟು ರೇಟ್ ಅಂತ.
ಆರಾಮ ಅವರು 1 ಲಕ್ಷ ಹೇಳ್ತಾ ಇದ್ದಾರೆ, 2 ಲಕ್ಷ ಹೇಳ್ತಾ ಇದ್ದಾರೆ. ಹೌದು, ಹಾಂ ಆ ಟ್ರೀ ಇಷ್ಟ ಹೈಟ್ ಇದೆ, ಒಂದು 4-5 ಫುಟ್ 8 ಫೀಟ್ ಇದಾವೆ. ಹಾಂ ಆ ನರ್ಸರಿಗೆ ಹೋಗಿ ಕೇಳ್ರಿ ನೀವು, 50 ಲಕ್ಷ ಜಸ್ಟ್ ಲಕ್ಷ ಎಲ್ಲ ಹೇಳ್ತಾ ಇದ್ದಾರೆ. ಇಟ್ಸ್ ನಾಟ್ 10,000-20,000 ಲಕ್ಷ ಹೇಳ್ತಾ ಇದ್ದಾರೆ. ಏನಕ್ಕೆ ಅದು ಅಷ್ಟೊಂದು ವಿಶೇಷ? ಬ್ಯೂಟಿಫಿಕೇಶನ್, ಲ್ಯಾಂಡ್ಸ್ಕೇಪಿಂಗ್. ಓಕೆ, ಈಗ ಅದು ಬೆಳೆಸೋಕ್ಕೆ ಟೈಮ್ ಬೇಕಾ ಏನಕ್ಕೆ? ಹೌದು, ಇಟ್ ಟೇಕ್ಸ್ ಟೈಮ್. ಅದು ಸ್ವಲ್ಪ ಶೇಪಿಂಗ್ ಕೊಡ್ತಾರೆ. ಓಕೆ, ಅದು ಆರ್ನಮೆಂಟಲ್ ಗಿಡಗಳು ನೋಡಿದರೆ ಅದು ದೊಡ್ಡ ದುನಿಯಾ. ಅದು ಅದು ನೋಡೋಕ್ಕೆ ನೀವು ಸ್ಪೈನ್ ಹೋಗಬೇಕು ಅಥವಾ ಮಲೇಷ್ಯಾ ಹೋಗಬೇಕು. ಓ, ಮಲೇಷ್ಯಾನೂ ಅಷ್ಟು ಮುಂದಿದೆಯಾ? ಅಲ್ಲಿ ಹೋದ್ರೆ ನಿಮಗೆ ಗಿಡಗಳೆಲ್ಲ ಟ್ರೈನ್ ಮಾಡಿ ಇಟ್ಟು ಥಾಯ್ಲ್ಯಾಂಡ್ ಇದೆ. ಇಂಡಿಯಾ ನೀವು ಕಡಿಯಮ್ಗೆ ಹೋಗ್ರಿ, ಆಂಧ್ರ ಪ್ರದೇಶ ಕಡಿಯಮ್ಗೆ ಹೋಗ್ರಿ. ಕಡಿಯಮಲ್ಲಿ ದಿವಸ ನನ್ನ ಪ್ರಕಾರ ಇಡೀ ಇಂಡಿಯಾಗೆ ಒಂದು 10,000 ಟ್ರಕ್ ಹೋಗ್ತಾ ಇದೆ ಸೀಸನ್ ಟೈಮಲ್ಲಿ. ಓಕೆ, ಎಲ್ಲ ಆರ್ನಮೆಂಟಲ್ ಪ್ಲಾಂಟ್ಸ್. ಅಲ್ಲಿ ಥಾಯ್ಲ್ಯಾಂಡಿಂದ ಇಂಪೋರ್ಟ್ ಮಾಡ್ತಾ ಇದ್ದಾರೆ ಪ್ಲಾಂಟ್ಸ್ಗಳು, ಗಿಡಗಳು. ಅದಲ್ಲ, ಇಟ್ ಇಸ್ ನಾಟ್ ಓನ್ಲಿ. ಸೊ ನನ್ನ ಪ್ರಕಾರ ನಮ್ಮ ಬ್ಯಾಂಗ್ಳೂರ್ ಮತ್ತು ಆಲ್ ಓವರ್ ಕರ್ನಾಟಕ ಕೆಲವು ಗಿಡಗಳು, ಫಾರ್ ಎಕ್ಸಾಂಪಲ್ ಅರಕೊರೆ ಒಂದು 10 ಫೀಟ್ ಬೆಳೆಸ್ಬಿಟ್ರೆ ಅದು ಕಿಮ್ಮತ್ತೆ ಬೇರೆ. ಇದೆಲ್ಲ ನಮಗೆ ಫ್ಯೂಚರ್ ಇಂಡಿಯಾಲಿ ಇಟ್ ಈಸ್ ಗೋಯಿಂಗ್ ಟು ಕಮ್. ಬೇಕಾಗಿದ್ದು. ಆರ್ ವಿ ರೆಡಿ? ನಾವು ಕೇಳ್ಕೋಬೇಕು. ಅಲ್ಲ, ನಮ್ಗೆ ದುಡ್ಡು ಬರುತ್ತೆ ಅಂದರೆ ನಾವು ರೆಡಿ ಇದ್ದೀವಿ, ಬಟ್ ನಮಗೆ ಇದನ್ನು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನ ಅದರಲ್ಲಿ ಇರೋದು ಒಳ್ಳೆ ವೆರೈಟಿಗಳು ತೊಗೊಂಡು, ಮಾಹಿತಿ ತೊಗೊಂಡು, ಕೆಲವು ಒಳ್ಳೆ ರೆಪ್ಯೂಟೆಡ್ ನರ್ಸರಿಗಳಿಗೆ ಹೋಗ್ಬಿಟ್ರೆ ನಮ್ಗೆ ಗಿಡಗಳು ಇರ್ತದಲ್ಲ, ಆ ಗಿಡದಲ್ಲಿ ಸುಮಾರು ಟ್ರೀಸ್. ನಾನು ಒಂದು ಜರ್ಮನಿ ಹೋಗಿದ್ದೆ ಲಾಸ್ಟ್ 2020 ಒಂದು ಒಳ್ಳೆ ಶೋ ಒಂದು ನಡೀತಾ ಇರ್ತದೆ, IPMSN ಅಂತ. ಆ ಶೋಗೆ ಹೋಗ್ರಿ, ಅದು ರೂಫೇ ಆಲ್ಮೋಸ್ಟ್ ಒಂದು 10 ಮೀಟರ್ ಇರ್ತದೆ ರೂಫ್. ಯಾಕಂದ್ರೆ ಅಷ್ಟು ದೊಡ್ಡ ಗಿಡ ಇಡ್ತಾರೆ ಒಳಗಡೆ. ಓಕೆ, ಸೊ ನಿಮಗೆ ಗಿಡ ತಂದು ವ್ಯಾಪಾರ ಮಾಡ್ತಾರೆ. ಸ್ಪೈನಲ್ಲಿ ನೋಡಿದ್ರೆ ಒಂದು 100 ಏಕರ್, 200 ಏಕರ್ ಬರೇ ಟ್ರೀಸ್ ಇರ್ತಾವೆ. ಒಂದೊಂದು ಟ್ರೀ 20 ಫೀಟ್ 50 ಫೀಟ್ ಎಲ್ಲ ಇರ್ತಾವೆ. ಎಲ್ಲ ಮಾರಾಟಕ್ಕೆ. ಓಕೆ, ಒಂದು ಸ್ಯಾಂಪಲ್ ರೆಡಿಯಾಗಿ ತೊಗೊಂಡೋಗಿ ಇಟ್ಕೊಳ್ಳೋರು ಇದ್ದಾರೆ ನೋಡಿ. ಈಗ ನಮ್ಮ ಬ್ಯಾಂಗ್ಳೂರದಲ್ಲಿ ಟೋಟಲ್ ಎನ್ವೈರ್ಮೆಂಟ್ ಒಂದು ಅಪಾರ್ಟ್ಮೆಂಟ್ ಇದೆ. ಒಂದು ಅಪಾರ್ಟ್ಮೆಂಟ್ ಏನು ಬೆಲೆ ಒಂದು ಐಡಿಯಾ ಇದೆ ನಿಮಗೆ? ಅಲ್ಲ, ಒಂದು ಫ್ಲ್ಯಾಟಿಗೆ ಒಂದು 50 ಲಕ್ಷದಿಂದ 1 ಕೋಟಿ 1.5 ಕೋಟಿ. 6 ಕೋಟಿ ರೀ JP ನಗರ. 3 ಕೋಟಿ 4 ಕೋಟಿ ಇದೆ ಟೋಟಲ್ ಎನ್ವೈರ್ಮೆಂಟ್ ಇದೆ. ಸೊ ಅವರು ದೇ ಆರ್ ಫೋಕಸಿಂಗ್ ಆನ್ ಆರ್ನಮೆಂಟಲ್ ಲ್ಯಾಂಡ್ಸ್ಕೇಪಿಂಗ್ ಇನ್ಸೈಡ್ ದ ಅಪಾರ್ಟ್ಮೆಂಟ್. ಇನ್ಸೈಡ್ ಇವನ್ ಆನ್ ದಿ ವಾಲ್ಸ್. ಹೌದು ಎಲ್ಲ ಮಾಡ್ತಾರೆ. ಇಲ್ಲ ಅಂದ್ರೆ ದುಡ್ಡು ಯಾಕೆ ಕೊಡಬೇಕು? JP ನಗರಲ್ಲಿ ಐ ಹ್ಯಾವ್ ಸೀನ್ ಇನ್ ನ್ಯೂಸ್ ಪೇಪರ್. ಐ ಹ್ಯಾವ್ ಟು ಅಗೈನ್ ರೀಕನ್ಫರ್ಮ್. ಇಫ್ ಮೈ ಮೆಮರಿ ಇಸ್ ರೈಟ್, ಇಟ್ ಸ್ಟಾರ್ಟ್ಸ್ ಫ್ರಮ್ 3 crore. 3 ಕೋಟಿಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದರಲ್ಲಿ ನೋಡಿದ್ರೆ ಅವ್ರಿಗೆ ಜನ ಇದ್ದಾರೆ ಖರೀದಿ ಮಾಡೋಕ್ಕೆ. ಅವ್ರಿಗೆ ಗಿಡ ಬೇಕು ಒಳಗಡೆ, ಟೈಮ್ ಇಲ್ಲ ಅವ್ರಿಗೆ. ಅವ್ರಿಗೆ ಅರ್ಜೆಂಟ್ ಬೆಳಿಬೇಕು ಅಷ್ಟೇ. ನಿಮ್ಮ ಹತ್ರ ಒಂದು 3 ವರ್ಷ ರೆಡಿ ಮಾಡಿ ಇಟ್ಟಿದ್ರೆ ಆ ಗಿಡ ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ನೀವೇನಿಲ್ಲ, ನೀವು ಹೋಗ್ರಿ, ಕಡಿಯಮ್ಗೆ ಹೋಗಿ ನೋಡ್ರಿ ಎಷ್ಟು ಗಿಡಗಳು, 20 ಫೀಟ್ ಗಿಡಗಳು ಥಾಯ್ಲ್ಯಾಂಡ್ನಿಂದ ಬಂದಿದೆ ನೋಡಿ, ಚೆಕ್ ಮಾಡ್ರಿ ನೀವು. ಇಟ್ ವಿಲ್ ಗಿವ್ ಯು ಆನ್ಸರ್. ಓಕೆ, ಇದೊಂದು ಬೇರೆ ಜಗತ್ತೇ ಇದೆ. ಇದು ಒಂದು ಇಡೀ ದುನಿಯಾ ಇದೆ, ಡಿಫ್ರೆಂಟ್ ಅದು. ಅಂದರೆ ಇದರಲ್ಲಿ ಇಷ್ಟೇ ಸರ್, ಮಾಡೋಕ್ಕೆ ಜನ ಇದ್ದಾರೆ, ಈ ಥರದ್ದು ಹೊಸ ಹುಡುಕೋರಿದ್ದಾರೆ. ಆದರೆ ಈ ಥರದ್ದನ್ನು ನಮಗೆ ಗೈಡ್ ಮಾಡಿ ಇಂತಿಂಥದಕ್ಕೆ ಡಿಮಾಂಡ್ ಇದೆ, ನಾವು ಲಿಂಕ್ ಕೊಡ್ತೀವಿ ಅಥವಾ ನಾವು ತೊಗೋತೀವಿ ನೀವು ಮಾಡಿ ಅಂತೇಳಿ ಮಾಡಿಸೋರಿಲ್ಲ. ಇಲ್ಲಿ ಲಿಂಕ್ ಆಗಬೇಕು. ಮಾಡಿಸೋಣ. ನೀವು ರೆಡಿ ಇದ್ದೀರಾ? ನಾವು ರೆಡಿ ಇದ್ದೀವಿ. ಶ್ರಮಜೀವಿಯಿಂದ ನಾವು ರೆಡಿ ಇದ್ದೀವಿ. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSB ಮತ್ತು KMB. ಜೈವಿಕ ರೋಗ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸುಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಲಘು ಪೋಷಕಾಂಶಗಳಿಗೆ ವೇಗ, ವರ್ಧಕ್ ಮತ್ತು ವೃದ್ಧಿ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಇನ್ನೊಂದು ಮಹತ್ವದ್ದು ನಾವು ಮಾತಾಡ್ತಾ ಇದ್ವಿ, ಡ್ರೈ ಫ್ಲವರ್ಸ್ ದಲ್ಲಿ
ಎವರ್ ಲಾಸ್ಟಿಂಗ್ ಫ್ಲವರ್ ಈ ಥರ ಕೆಟಗರಿ ಇದೆ. ಆಮೇಲೆ ಇದು ಹೆಲಿಕ್ರಿಸ್ ಅಂತ ನೀವು ಒಂದು ಹೂ ನೋಡಿರ್ಬೋದು. ಹೌದು ಹೌದು ಇಟ್ಸ್ ಆಲ್ರೆಡಿ ಡ್ರೈ ಫ್ಲವರ್. ಹೌದು. ಗಾಂಫೆರ್ನ ಇದು ನಾರ್ಮಲಿ ನಮ್ಮೂರ ಕಡೆ ಇದು ಗಣೇಶ ಚತುರ್ಥಿಗೆಲ್ಲ ಇದು ಇಡ್ತಾರೆ, ನಾರ್ಮಲಿ ಸಂಕ್ರಾಂತಿಗೆ ಇಡ್ತಾರೆ. ಆಮೇಲೆ ಕೆಲವು ಗ್ರಾಸ್ಗಳಿದಾವೆ, ಪಂಪಾಸ್ ಗ್ರಾಸ್ ಅಂತ. ಆ ಗ್ರಾಸ್ ನಾರ್ಮಲಿ ಪೆರು, ಅರ್ಜೆಂಟೀನಾ, ಈ ಮೊರೊಕೊ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಫುಲ್ ಕಂಟೈನರ್. ಓಕೆ. ಅಂಥವು ಗ್ರಾಸ್ಗಳು ಏನಕ್ಕೆ ಅದು ಗ್ರಾಸು? ಆರ್ನಮೆಂಟಲ್ ಪರ್ಪಸ್ಗೋಸ್ಕರ. ಅಂದರೆ ಅರೇಂಜ್ಮೆಂಟಲ್ಲೋ, ನೆಲಕ್ಕೆ ಹಾಸ್ತಾರೋ, ಗೋಡೆಗೆ ಇಡ್ತಾರೋ? ಅಲ್ಲಲ್ಲ, ಆರ್ನಮೆಂಟಲಲ್ಲಿ ಈಗ 4-5 ಹೂ ಇಟ್ಟಿದ್ದಾರೆ, ಹಿಂದ್ಗಡೆ 1-2 ಆ ಹುಲ್ಲು ಇಡ್ತಾರೆ. ಓಕೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ ಅದಕ್ಕೆ ನೀವು ಇದು ಬರ್ತಾ ಇದೆ. ಅಂದರೆ ಇದೆಲ್ಲ ನಾವು ಯಾರದ್ದು ಕಿಸಲ್ಲಿ ದುಡ್ಡಿದೆ ನೋಡಿ ಅಲ್ಲಿ ಹಾಕಬೇಕು. ಇದು ನಮಗೆ ಬೇಡ, ನಮಗೆ ಈಗ ಸದ್ಯಕ್ಕೆ ಅಕ್ಕಿ ಇದ್ರೆ ಸಾಕು. ಅಲ್ಲಲ್ಲ, ಈಗ ನೋಡಿ, ಈಗ ಎಲ್ಲ ಜನರ ಜೀವನ ಮಟ್ಟ ಹೆಚ್ಚಾದಂಗೆ ಎಲ್ಲದೂ ಎಲ್ಲ ಬರ್ತಾ ಇದೆ. ನಾನು ನೋಡ್ತಾ ಇದ್ದೀನಿ. ಅದೇ ಒಂದೇ $200,000 ಯೂರೋಸ್ ವರ್ತ್ ಆಫ್ ಒನ್ ಕನ್ಸೈನ್ಮೆಂಟ್ ಹಾಲೆಂಡ್ ಬಂದಿದೆ, ಇಂಡಿಯಾಕ್ಕೆ ಬಂದಿದೆ. ಅದು ಒಂದೇ ಆರ್ಟಿಕಲ್ ಗಿವ್ಸ್ ಆನ್ಸರ್. ಸಾಕು. ಅದರಲ್ಲಿ ನಾವು ಎಷ್ಟು ಅವರ್ ಪೀಸ್ ಆಫ್ ಕೇಕ್ ಆರ್ ವಿ ರೆಡಿ ಫಾರ್ ದಟ್, ಅದು ನಾವು ಕೇಳ್ಕೊಂಡು ಹೋಗ್ಬೇಕು. ಅಯ್ಯೋ, ನಮ್ಗೆ ದುಡ್ಡು ಬರುತ್ತೆ ಅಂದರೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ. ನಿಮ್ಮಂಥವ್ರದ್ದು ಮಾರ್ಗದರ್ಶನ ಬೇಕಷ್ಟೇ, ಅದನ್ನು ಮಾಡೋಣ ಖಂಡಿತವಾಗಿ. ಸೊ ಇದರಲ್ಲಿ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ರಿ, ಈ ಕಟ್ ಲೀವ್ಸಲ್ಲಿ ನಾವು ಬಹುಶಃ ಇದನ್ನು ಒಂದು ಶೇಡ್ ಹೌಸಲ್ಲಿ ಬೆಳೆಸ್ಬೋದು. ಆಮೇಲೆ ಈ ಮಲೆನಾಡಿನ ಅಡಿಕೆ ತೋಟಗಳು ಅಂದರೆ ಸ್ವಲ್ಪ ತಂಪಿರುವಂಥ ತೋಟದಲ್ಲೆಲ್ಲ ಮಾಡ್ಬೋದು, ಆರಾಮ್ ಮಾಡ್ಬೋದು. ನಾವು ಹೆಲಿಕೋನಿಯಾ, ಬಡ ಪ್ಯಾಡಸ್ ಇಂಥವು ಎಲ್ಲ ಮಾಡ್ಬೋದು. ನಾವು ಅದಕ್ಕೆ ಟ್ರೈ ಮಾಡೋಕ್ಕೆ ಅವಕಾಶ ಇದೆ. ಅಂದರೆ ನ್ಯಾಚುರಲ್ ಹ್ಯೂಮಿಡಿಟಿ ಇರುತ್ತೆ. ಹೌದು. ಇಲ್ಲಿ ಒಂದೇ ಒಂದು ಏನು ಕೇಳಿದರೆ, ಸರಿಯಾದ ನಿರ್ದಿಷ್ಟ ತಳಿಯನ್ನು ಅವರಿಗೆ ತೋರಿಸಿ ಬೈಬ್ಯಾಕ್ ಮಾಡುವಂಥ ಒಂದು ವ್ಯವಸ್ಥೆಗೆ ಈಗ ಸರ್ ಇನ್ನೊಂದು ಏನಾಗಿದೆ, ಒಬ್ಬ ರೈತಂಗೆ ಮಾಡೋಕ್ಕೆ ಆಗ್ತದೋ ಇಲ್ವೋ, ಆದರೆ ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ FAOಗಳು ಬಂದಿದೆ. ಇತರ ಪರ್ಪಸ್ಸಿಗೆ ಒಂದಷ್ಟು ಯಂಗ್ಸ್ಟರ್ಸು ಒಂದು 4-6 ಜನ ಸೇರಿಕೊಂಡು ಒಂದು FAO ಮಾಡ್ಕೊಂಡ್ರೆ ನಥಿಂಗ್ ಬಟ್ ಗ್ರೂಪ್ ಆಫ್ ಫಾರ್ಮರ್ಸ್. ಅಲ್ಲಿ ಅವ್ರಿಗೆ ನಾವು ಈ ಥರದ್ದು ಟಾಸ್ಕ್ ಕೊಟ್ಟು ಲಿಂಕ್ ಮಾಡಿದರೆ ಅದು ಒಂದು ವಂಡರ್ಫುಲ್ ಆಗಿ, ಮತ್ತು ಒಂದು ಕ್ಲಿಕ್ ಆದರೆ ಆಮೇಲೆ ಅದ್ರ ಜೊತೆಗೆ 10 ಬರುತ್ತೆ. ಕರೆಕ್ಟ್. ಸೊ ಹಾಗಾದರೆ ಇದನ್ನು ನೀವು ನಿಮ್ಮ ಫ್ರೆಂಡ್ ಮಂಜುನಾಥ್ ಸೇರಿ ಮಾಡ್ಬೋದು, ಇದನ್ನ ಒಂದು ಶೇಪ್ ಕೊಡ್ಬೋದು. ಹೌದೌದು. ನಾವು ಅದನ್ನು ನಮ್ಮ ರೈತರಿಗೆ ತಲುಪಿಸಿ ಅದನ್ನು ಲಿಂಕ್ ಮಾಡೋ ಕೆಲಸ ನಾವು ಮಾಡ್ತೀವಿ. ಹೌದು. ಸೊ ಈಗ ನೀವು ಇದು ಹೇಳಿದ್ರಿ ಡ್ರೈ ಫ್ಲವರ್, ಮತ್ತು ಅದರಲ್ಲಿ ಇನ್ನೂ ಏನಿದೆ, ನೀವು ಹತ್ತಿ ಹೇಳ್ತಾ ಇದ್ರಿ ಅವಾಗ. ಹೌದು. ಇನ್ನೊಂದು ನೋಡಿದ್ರೆ ಕಾಟನ್, ಇಸ್ರೇಲಿಯಲ್ಲಿ ಅವರು ಸ್ಪೆಷಲ್ ಆಗಿ ಒಂದು ಆರ್ನಮೆಂಟಲ್ ಕಾಟನ್ ಬೆಳೆಸಿದ್ದಾರೆ. ಆ ಆರ್ನಮೆಂಟಲ್ ಕಾಟನ್ ಒಬ್ಬರು ನನಗೆ ಪರಿಚಯ ಅವರು ಈಸ್ ಗ್ರೋಯಿಂಗ್ ಮೋರ್ ದೆನ್ 500 hectares ಆಫ್ ಕಾಟನ್, ಜಸ್ಟ್ ಫಾರ್ ಆರ್ನಮೆಂಟಲ್ ಪರ್ಪಸ್. ಅವರು ಹತ್ತಿ ಕೇಳೋದಿಲ್ಲ, ಅದರಲ್ಲಿ ಗಿಡನೇ ಕೇಳೋದು. ಗಿಡ ಇಟ್ಬಿಟ್ಟು ಅದರಲ್ಲಿ ಒಂದು ಹಂಗೆ ಕಾಟನ್ ನೋಡ್ಬೋದು ನೀವು, ಅದರಲ್ಲಿ ಡೈ ಹಚ್ಬಿಡ್ತಾರೆ ಕೆಲವು ಟೈಮಲ್ಲಿ, ಡಿಫ್ರೆಂಟ್ ಕಲರ್ ಹಚ್ಬಿಡ್ತಾರೆ. ಸೊ ಅದನ್ನು ಜಪಾನ್ ಎಲೆ ಡ್ರೈ ಮಾಡಿರ್ತಾರೆ. ಓಕೆ, ಇದೊಂದು ಆಯಿತು. ಗೋಯಿಂಗ್ ಬ್ಯಾಕ್, ಡ್ರೈಡ್ ಪ್ರಿಸರ್ವ್ಡ್ ಫ್ಲವರ್ಸ್. ನನ್ನ ಜೊತೆಗೆ ಒಬ್ಬ ಫ್ರೆಂಡು, ಐ ಮೀನ್ ಈ ವಾಸ್ ಮೈ ಪ್ಯಾಕ್ ಹೌಸ್ ಮ್ಯಾನೇಜರ್. ಈಗ ಅವನು ಹಿ ಹ್ಯಾಸ್ ಗಾಟ್ ಈಸ್ ಓನ್ ಡ್ರೈಡ್ ಪ್ರಿಸರ್ವ್ಡ್ ಫ್ಲವರ್ಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ, ಅಂದರೆ ಈಗ ಗುಲಾಬಿ ಅಂತ ಗುಲಾಬಿ ಕೂಡ, ಈ ಸೇವಂತಿಗೆ ಎಲ್ಲ ಫ್ಲವರ್, ಇಡೀ ಫ್ಲವರ್ ಒಣಗಿಸಿ. ಆಕ್ಚುಲಿ ಸೇವಂತಿ ನಾನು ನೋಡಲಿಲ್ಲ ಅಲ್ಲಿ, ಬಟ್ ಕಾರ್ನೇಷನ್ಸು, ಕೆಲವು ವೆರಿ ಸ್ಪೆಷಲ್ ಫ್ಲವರ್ಸ್ ಎಲ್ಲ ಒಣಗಿಸಿ ಹಂಗೆ ಪ್ಯಾಕ್ ಮಾಡಿ ಅದೇನು ಫ್ರೀಸ್ ಡ್ರೈಯಿಂಗು ಹಿಂಗೆ ಮಾಡ್ತಾರೆ, ಅದು ನಾನು ಇನ್ನು ಟೆಕ್ನಾಲಜಿ ಒಟ್ಟಲ್ಲಿ ಮಾಡ್ತಾ ಇದ್ದಾರೆ. ಒಣಗಿಸಿ ಅದನ್ನು ಮಾಡೋದು ಬಹುಶಃ ಭಾಳ ಕಾಲ ಹಾಗೆ ಇರುತ್ತೆ. ಹೌದೌದು. ಇಟ್ಸ್ ಅ ಹ್ಯೂಜ್ ಫೀಲ್ಡ್. ಅದರಲ್ಲಿ ನೀವು ಅದೇ ನಾನು ರಮೇಶ್ ಎಕ್ಸ್ಪೋರ್ಟ್ ಅನ್ನು ಹೇಳಿದ್ದೀನಲ್ರಿ ನಿಮಗೆ, ಆ ಥರ ಇಂಡಿಯಾಲಿ ಸುಮಾರು ಜನ ಮಾಡ್ತಾ ಇದ್ದಾರೆ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್, ಕ್ರಿಸ್ಮಸ್ ಟೈಮಲ್ಲಿ ಕ್ರಿಸ್ಮಸ್ ಗಿಡ ಆಗುತ್ತಾರೆ. ಹೌದು. ಅದನ್ನೇ ಮಾರ್ತಾರೆ ಕಟ್ ಮಾಡಿ. ಹೌದು. ಅದರಲ್ಲಿ ಗಿಫ್ಟ್ ಬಾಕ್ಸ್ ಇಡ್ತಾರೆ. ಓಕೆ. ಆ ಗಿಫ್ಟ್ ಬಾಕ್ಸ್ ಒಳಗಡೆ ನೋಡಿದ್ರೆ ಫಾರ್ ದ ಫ್ರಾಗ್ರೆನ್ಸ್ ಸಿನಾಮಮ್ ಇಡ್ತಾರೆ. ಓಕೆ. ದೇ ಆರ್ ಆಸ್ಕಿಂಗ್ ಸಿನಾಮಮ್. ಓಕೆ. ಕ್ರಿಸ್ಮಸ್ ನಮ್ಮ ಡಚ್ ಕ್ಲೈಂಟ್ ನಾನು ಲಾಸ್ಟ್ ಡಿಸೆಂಬರ್ ಕೇಳಿದ, ಸೆಂಥಿಲ್ ಇದು ನಮ್ಮ ಚಕ್ಕೆ, ಸೆಂಥಿಲ್ ನೀನದು ಕಳಿಸ್ಬೋದಾ ಅಂತ. ಸೊ ದಟ್ ಈಸ್ ಅ ಡಿಮ್ಯಾಂಡ್. ಸಿ ಅದೆಲ್ಲ ನಾವು ಇಮ್ಯಾಜಿನೇ ಮಾಡಲ್ಲ. ಆ ಸಿನಾಮಮ್ ಕೂತ್ಕೊಂಡಿದೆ ಅಲ್ಲಿ ಒಳಗಡೆ. ಸಿ ಜಸ್ಟ್ ಫಾರ್ ದ ಫ್ರಾಗ್ರೆನ್ಸ್ ಪರ್ಪಸ್. ನೋಡಿ ನೀವು ಕ್ರಿಸ್ಮಸ್ ಅರೇಂಜ್ಮೆಂಟ್ ಯುರೋಪಲ್ಲಿ ನೋಡಿದ್ರೆ ಅದೆಲ್ಲ ಇರ್ತದೆ. ಸೊ ಈ ಥರ ದೆರ್ ಆರ್ ಅನ್ಇಮ್ಯಾಜಿನಬಲ್ ಕೈಂಡ್ ಆಫ್ ಬಿಸ್ನೆಸ್ ಆಪರ್ಚುನಿಟೀಸ್ ಎಕ್ಸಿಸ್ಟಿಂಗ್
ಎನ್ವೈರನ್ಮೆಂಟಲ್ ಹಾರ್ಟಿಕಲ್ಚರ್. ಅಲ್ಲ, ಏನಕ್ಕೆ ಸರ್ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಚರ್ಚೆ ಮಾಡ್ತಾ ಇದ್ದೀನಿ ಅಂದರೆ ಒಂದಷ್ಟು ಜನ ಏನೋ ಹೊಸಾತ್ ಮಾಡಬೇಕು, ದುಡ್ಡು ಹೆಚ್ಚಿಗೆ ಆಗಬೇಕು ಅಂತ ಇದಿದೆ ಆ್ಯಂಡ್ ಕಷ್ಟಪಡಕ್ಕೆ ರೆಡಿ ಇದ್ದಾರೆ. ಆ ಥರದವರಿಗೆ ನಾವು ಒಂದು ಸ್ವಲ್ಪ ಲಿಂಕ್ ಮಾಡಿದರೆ ಈ ಥರದ್ದು ಯಾವುದೋ ಒಂದು ಕ್ಲಿಕ್ ಆಗ್ಬೋದು. ಖಂಡಿತ. ಅದಕ್ಕೆ ನಿಮ್ಮಂಥ ಅವ್ರದ್ದು ನಿರ್ದಿಷ್ಟ ಗೈಡೆನ್ಸ್ ಬೇಕು. ಜೊತೆಗೆ ನಮ್ಮ ಹತ್ರ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ದುಡ್ಡು ಕೇಳಬಾರ್ದು. ನಮಗೆ ಇಂಡಿಯಾದವರಿಗೆ ಬಹುತೇಕ ಎಂಡ್ ಆಫ್ ದ ಡೇ ನಾನೊಂದು ಐ ವಾಂಟ್ ಟು ಗಿವ್ ಒನ್ ದಿಸ್ ಥಿಂಗ್. 2006 ನೀವು ಆಫ್ರಿಕಾಗೆ ಮುಂದೆ ನೋಡಿದ್ರೆ, ಸಾರಿ ಅಗೈನ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಆಫ್ರಿಕಾ, ಯಾಕಂದರೆ ನಂದು ಜಾಸ್ತಿ ಟೈಮಲ್ಲಿ. ಸೊ ಅಲ್ಲಿ 2006 ಯಾವಾಗಲೂ ನೋಡಿದ್ರೆ ಕಾಮನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನೋಡಿದ್ರೆ ದೊಡ್ಡ ಬಸ್ಗಳು ಇರ್ತಾವೆ, ಇಲ್ಲಾಂದರೆ ಚಿಕ್ಕ ಮಿನಿ ಬಸ್ಸಸ್ ಇರ್ತಾವೆ, ವ್ಯಾನ್ ಅಂತಾರೆ. ಅದು ಬಿಟ್ಟರೆ ನಿಮಗೆ ಅಲ್ಲಿ ಆಟೋ ರಿಕ್ಷಾ ಕಾನ್ಸೆಪ್ಟೇ ಇರಲಿಲ್ಲ. 2006 ಚೈನಾದಂತೂ ಸಿಕ್ಕಾಪಟ್ಟಿ 3 ವೀಲರ್ ಆಟೋ ರಿಕ್ಷಾಸ್ ಬಂತು. ಒಂದು 3 ವರ್ಷ ಚೈನೀಸ್ ರಿಕ್ಷಾಗಳು ನೋಡಿದ್ದೀನಿ ಸುಮಾರು. 2008 ಫುಲ್ ಇಂಡಿಯನ್ ರಿಕ್ಷಾಸ್. ಈಗ ಬಜಾಜ್ ರಿಕ್ಷಾ. ಈಗ ನೀವು ಆ ಕಡೆ ಹೋದ್ರೆ ಇಟ್ ಇಸ್ ಅ ಬಜಾಜ್ ಕಂಟ್ರಿ. ಓಕೆ, ಬಜಾಜ್ ಇಸ್ ರನ್ನಿಂಗ್ ದ ಎಕಾನಮಿ. ಆ ಥರ ಆಗ್ಬಿಟ್ಟಿದೆ ರೂರಲ್ ಪಾರ್ಟ್ಸ್ ಆಫ್ ಆಫ್ರಿಕಾ. 65 countries in the world ruled by Bajaj. ಎಲ್ಲ ರಿಕ್ಷಾ 65. ಎಸ್. ಈಗ ನಮ್ಮ ಅಲ್ಲಿ ಇಥಿಯೋಪಿಯಾಗೆ ಹೋಗಿ ಕೇಳಿದ್ರೆ ಅವನಿಗೆ TVS ಇದಾವೆ, ಟ್ರೈಸೈಕಲ್, ಪಿಯಾಜಿಯೋ ಇದೆ, ಎಲ್ಲ ಇದೆ. ಬಟ್ ಆದ್ರೂ ಅದಕ್ಕೆ ಹೆಸರೇ ಬಜಾಜ್ ಇಟ್ಬಿಟ್ಟಿದ್ದಾರೆ. ಸೊ ದೇ ಡೋಂಟ್ ನೋ ಎನಿಥಿಂಗ್. ಟ್ರೈಸೈಕಲ್ ಇಸ್ ನಥಿಂಗ್ ಬಟ್ ಬಜಾಜ್. ಸೊ ವೆನ್ ಎನಿ ಪೇಸ್ಟ್ ಈಸ್ ಕೋಲ್ಗೇಟ್ ಆ ಥರ. ಈಗ ಈ ಥರ ಇಂಡಿಯನ್ ಆರ್ ರಿಯಲಿ ಗೆಟಿಂಗ್ ಇನ್ ಟು ದ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಆಫ್ ಎವ್ರಿ ಬಿಸ್ನೆಸ್. ದ ವೇ ಐ ಸಿ ಇಟ್ಸ್ myself and Sharamjeevi, we should play our role to bring by the connecting by bring ಹೊಸ ಟೆಕ್ನಾಲಜಿ ತರಿಸ್ಬೇಕು, ಹೊಸ ಮಾರ್ಕೆಟಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಆಮೇಲೆ ಹೌ ವಿ ಕ್ಯಾನ್ ಮೇಕ್ ಅನದರ್ ಬಜಾಜ್ ತರಿಸ್ಬೇಕು. ದಟ್ಸ್ ವಾಟ್ ಐ ಮೀನ್ ಟು ಸೇ. ಅಂಡ್ ವಿ ಹ್ಯಾವ್ ಕೆಪಾಸಿಟಿ. ನಮ್ಮ ಹತ್ರ ಡೆಡಿಕೇಶನ್ ಇದೆ, ಆನೆಸ್ಟ್ ಇದೆ. ಆಮೇಲೆ ವಿ ಆರ್ ದ ಆಸ್ ವಿ ಡಿಸ್ಕಸ್, ಇಂಡಿಯಾಲಿ ಡೊಮೆಸ್ಟಿಕ್ಲಿ ನಮಗೆ ಮಾರ್ಕೆಟ್ ಇದಾವೆ. ಆಮೇಲೆ ಎಲ್ಲಕ್ಕಿಂತ ನಮಗೆ ನಮ್ಮ ಈ ವಾತಾವರಣ ಏನಿದೆ ಎಕ್ಸಲೆಂಟ್ ಇದೆ, ಎಕ್ಸ್ಟ್ರೀಮ್ಸ್ ಇಲ್ಲ. ಅದರಲ್ಲೂ ವಿಶೇಷ ಲಾರ್ಜರ್ ಪಾರ್ಟ್ ಆಫ್ ಇಂಡಿಯಾ ಎಲ್ಲ ದೃಷ್ಟಿಯಿಂದ ಚೆನ್ನಾಗಿ, ಮಣ್ಣು ಎಲ್ಲ ವೆರೈಟಿ ಮಣ್ಣಿದೆ, ವೆರೈಟಿ ಕ್ಲೈಮೇಟ್ ಇದೆ. ಸೊ ಯು ಕ್ಯಾನ್ ಡೂ ಎನಿಥಿಂಗ್ ನಾವು ಮನಸ್ಸು ಮಾಡಿದ್ರೆ. ಹೌದು ಸರ್, ಇನ್ನೊಂದು ನಾವೀಗ ಈ ಹೂವಿನ ಪ್ರಕರಣವನ್ನೆಲ್ಲ ಬಿಟ್ಟು ನೀವು ಅಗೆಯೋ ಬಗ್ಗೆ ಹೇಳ್ತಾ ಇದ್ರಿ. ನಾರಿನ ಇದು ನಮ್ಮಲ್ಲಿ ಅದು ಒಂಥರ ಕಳ್ಳಿ ಜಾತಿ. ಅದಕ್ಕೆ ನಮ್ಮ ರಾಕ್ಷಸ ಪರಂಗಿ ಅಂತ ಹೇಳ್ತಾರೆ, ಭೂತ್ ಪರಂಗಿ ಅಂತ ಹೇಳ್ತಾರೆ, ಮತ್ತು ಇನ್ನೇನೋ ಲೋಕಲಿ ಅದು ಹೆಸರಿರುತ್ತೆ. ಬೇಲಿ ಕಳ್ಳಿ, ಅದಕ್ಕೆ ಉದ್ದ ಎಲೆ ಬರುತ್ತೆ, ಅಗೆಯವು. ಅದರದ್ದು ನೀವು ಕತೆ ಹೇಳ್ತಾ ಇದ್ರಿ, ಸ್ವಲ್ಪ ಹೇಳಿ ಅಲ್ಲ. ಓಕೆ, ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದು ಗ್ರೀಕ್ಸ್ early 1900 ಗ್ರೀಕ್ಸ್ ಅವರು ಫ್ರಮ್, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ಮೆಕ್ಸಿಕೋ ಅಥವಾ ಲ್ಯಾಟಿನ್ ಅಮೆರಿಕ ತರಿಸಿದ್ರು ಅವರು ಅಗೇವ್ ಪ್ಲಾಂಟ್ಸು. ಅಗೇವಿ ಸೈಸಿಲೋನಾ ಸೈಂಟಿಫಿಕ್ ನೇಮ್. ಅದು ತಂದು ಸುಮಾರು ಲಕ್ಷ ಹೆಕ್ಟರ್ಸ್ ಪ್ಲಾಂಟಿಂಗ್ ಮಾಡಿದರು. ಅದರಲ್ಲಿಂದ ಬರೋದು ನಾರು ದ ಸ್ಟ್ರಾಂಗೆಸ್ಟ್ ಫೈಬರ್ ಆನ್ ದ ಎರ್ತ್. ಓಕೆ, ಹೌದು. ನಾವು ದ ಲೀವ್ಸ್ ನಾವು ಏನೇನು ಹಾರ್ವೆಸ್ಟ್ ಮಾಡ್ತಾ ಇದೀವೋ 3 years 3 long ಅಂದರೆ 3 feet ಲಾಂಗ್ 3 feet ಶಾರ್ಟ್. ಸೊ 2 ಗ್ರೇಡ್ ಬರ್ತಾ ಇದ್ದೀವಿ ನಾವು, ನಮ್ಮ ಹತ್ರ ಮಾಡಿಸ್ತಾ ಇದ್ದೀವಿ ನಾವು. ಅದು ತೊಗೊಂಡೋಗಿ ಆ ಕಾಲದಲ್ಲಿ ಬರೇ ಶಿಪ್ಗಳು ಹೋಗ್ತಾ ಇತ್ತು. ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇಸ್ ಓನ್ಲಿ ಶಿಪ್. ದರ್ ವಾಸ್ ನೋ ಆರ್ ಮೇ ಬಿ ಟ್ರೈನ್, ಬಟ್ ನಾಟ್ ಫಾರ್ ಲಾಂಗ್. ಆಮೇಲೆ ನೀವು ಕೋಲ್ ಮೈನ್ಸಲ್ಲಿ ಹೋದರೆ ಯು ನೀಡ್ ಅ ರೋಪ್ ಟು ಗೋ ಡೌನ್. ಸೊ ಈ ರೋಪ್ ಶಿಪ್ ಡಾಕಿಂಗ್ ಪ್ಲಸ್ ಲಿಫ್ಟಿಂಗ್, ಇದನ್ನ ಹಡಗನ್ನ ಹೌದು. ಆಮೇಲೆ ಈ ಕೋಲ್ ಮೈನಿಂಗ್ ವರ್ಕರ್ಸ್ ಬೇಳೆ ಬರಕ್ಕೆ ಇರೋದಕ್ಕೆ ರೋಪ್. ಇದೆರಡಕ್ಕೋಸ್ಕರ ಅದು ತಗೊಂಡ್ಬಂದಿದ್ರು ಗ್ರೀಕ್ಸ್. ಲಕ್ಷ ಹೆಕ್ಟರ್ಗೆ ಪ್ಲಾಂಟಿಂಗ್ ಮಾಡಿಸಿದ್ದಾರೆ. ಅದರಲ್ಲಿ ಆ ಎಲೆ ಇದೆಯಲ್ಲ, ಅದು 45 ಡಿಗ್ರಿಗೆ ಕರೆಕ್ಟ್ಗೆ ಮೆಚ್ಯೂರ್ ಆಗುತ್ತೆ. 45 ಡಿಗ್ರಿಗೆ ಮೇಲೆ ಹೋದ್ರೆ ಇಮ್ಮೆಚ್ಯೂರು, 45 ಕೆಳಗೆ ಹೋದ್ರೆ ಓವರ್ ಮೆಚ್ಯೂರ್. ಸೊ ನೀವು ಅದೇ ಡಿಗ್ರಿಯಲ್ಲಿ ಹಾರ್ವೆಸ್ಟ್ ಮಾಡಬೇಕು. ಆ ಎಲೆ ತಗೊಂಡು ಒಂದು ಪರ್ಟಿಕ್ಯುಲರ್ ಡಿಕಾಟಿಂಗ್ ಮಷಿನ್ ಇದೆ, ಅದ್ರ ಒಳಗಡೆ ಹೈ ಪ್ರೆಷರ್ ವಾಟರಲ್ಲಿ ಕಳಿಸಿಬಿಟ್ರೆ ಒಳಗಡೆ ಅದು ಫೈಬರ್ ಈ ಕಡೆ ಬಂದ್ಬಿಡ್ತದೆ. ಅದರ ಒಳಗಿಂದೆಲ್ಲ ತಿರುಳೆಲ್ಲ ಹೋಗಿ ಬರೀ ನಾರು ಆಚೆ ಬರುತ್ತೆ. ಆಕ್ಚುಲಿ ಅದು ನೋಡಿದ್ರೆ ಇಟ್ಸ್ ಅ ಮೋರ್ ಆಫ್ ಪಲ್ಪ್. ಕಾರ್ನರಲ್ಲಿ ಒಂದು ತಾನ್ ಇರ್ತದೆ, ಟೂ ಡೇಂಜರಸ್ ತಾನ್ ಅದು. ಸೊ ಇದು ಒಂದು 3 feet 3.5 feet 4 feet ಬರ್ತದೆ ಅದು. ಸೊ ಯು ಹ್ಯಾವ್ ಟು ಕಟ್ ಇನ್ ದ ಬಾಟಮ್.
ಕಟ್ ಮಾಡಿಬಿಟ್ಟು ಆ ಎಲೆ ಹಂಗೆ ಹಚ್ಬಿಟ್ರೆ ಅದು ಫೈಬರ್ ಆ ಕಡೆ ಬಂದ್ಬಿಡುತ್ತೆ. ಆ ಮಷಿನ್ ಒಂದು ಇರುತ್ತೆ, ಡಿಗಾಟಿಗನಿಂಗ್ ಮಷಿನ್ ಅಂತ. ಇದು ಈಸ್ಟ್ ಆಫ್ರಿಕಲ್ಲಿ ಆಲ್ಮೋಸ್ಟ್ ನನ್ನ ಪ್ರಕಾರ 1 ಮಿಲಿಯನ್ ಹೆಕ್ಟರ್ ಮಾಡ್ತಾ ಇರ್ಬೋದು ಆವಾಗ, ಆರ್ 2 ಮಿಲಿಯನ್, ಐ ಡೋಂಟ್ ನೋ. ಜಸ್ಟ್ ನಾನು ಕೆಲಸ ಮಾಡಿರೋದು ಕಂಪನಿಯಲ್ಲಿ ಒಂದು 40,000 ಹೆಕ್ಟರ್ ಇತ್ತು. ಅದು 40,000 ಹೆಕ್ಟೇರ್ ಇತ್ತು ಆ ಏರಿಯಲ್ಲಿ. ನಮ್ಮ ಹತ್ರ ಒಂದು 5,000 ಎಕರೆ ಬರೇ ಆಗ್ಯವು. ಹೌದು, ನಾರಿಗೋಸ್ಕರ. ಹೌದೌದು. ನಮ್ಮ ಹತ್ರ ಒಂದು 5,000 ಪೀಪಲ್ ಕೆಲಸ ಮಾಡ್ತಾ ಇದ್ರು. 5,000 ಜನ ಬರೇ ಅದನ್ನ ಕಟ್ ಮಾಡೋದು. ಅದಕ್ಕೂ ಬಹುಶಃ ಸರ್ ನೀರು ಗೊಬ್ಬರ ಏನು ಅದು ಏನಿಲ್ಲ, ಯಾಕಂದ್ರೆ ಡ್ರೈ ಕ್ರಾಪ್ ಅದು. ಡ್ರೈ ಕ್ರಾಪ್ 2 ರೋ ಹಚ್ಬಿಡೋದು, ಅದು ಕಟ್ ಮಾಡೋದು, ಆಮೇಲೆ ಜಸ್ಟ್ ತೊಗೊಂಡೋಗಿ ಫೈಬರ್ ತಗೊಂಡ್ಬಿಡೋದು ಅಷ್ಟೇ. ಇದರಲ್ಲಿ ನೀವು ಇದನ್ನ ಕಮರ್ಷಿಯಲಿ ಮಾಡಿದಾಗ ಬಹುಶಃ ನೀರು ಗೊಬ್ಬರ ಕೊಡಬೇಕಾಗ್ಬೋದು. ನಾವೇನು ಕೊಡಲಿಲ್ಲ. ಅದು ಏನು ಮಳೆ ಬರುತ್ತೋ, ನಮ್ದು ಒಂದು 400 to 500 ml ಮಳೆ ಬರ್ತಾ ಇತ್ತು ಅಷ್ಟೇ. ಒಂದು ಟೀಮ್ ಇತ್ತು, ಪ್ಲಾಂಟಿಂಗ್ ಟೀಮ್ ಅಂತ. ಆ ಟೀಮ್ ಬರೇ ಪ್ಲಾಂಟಿಂಗ್ ಹಚ್ಕೊಂಡು ಹೋಗ್ತಾ ಇರ್ತದೆ. ಯಾಕಂದ್ರೆ ನಾವು ಇಮ್ಯಾಜಿನ್ ಮಾಡಿ, ಒಂದು 40,000 ಹೆಕ್ಟರ್ ಅಂದ್ರೆ ರೊಟೇಷನ್ ಆಗ್ಬೇಕು ಕ್ರಾಪ್, 1,00,000 ಎಕರೆ. ಸೊ ನಾವು ಹಂಗೆ ಮಾಡ್ತಾ ಹೋಗ್ತಾ ಇದ್ವಿ. ಒಂದು ಟೀಮ್ ಅವ್ರ ಆ ಕಡೆಯಿಂದ ಹಚ್ಕೊಂಡು ಹೋಗೋರು, ಸೊ ಅದು ಒಂದು 7 ವರ್ಷ ಏನಾಗಿದ ಮೇಲೆ ಆ ಪೋಲ್ ಬಂದ್ಬಿಡ್ತದೆ. ಆ ಹೂ ಬಂದ ಮೇಲೆ ಅದು ಮುಗೀತು ಲೈಫ್, ಮತ್ತೆ ತೆಗೆದ್ಬಿಡೋದು. ಸೊ ಅದು ಆ ಎಲೆ ಮಾತ್ರ ಅವಾಗ ದೊಡ್ಡ ಎಕನಾಮಿ ಆಗಿತ್ತು ಆ ಕಡೆ ಒಳಗಡೆ ಎಲ್ಲ. ರೂರಲ್ ನಾರು ಎಲ್ಲ ಈ ಚೀಲ ಮಾಡೋದಕ್ಕೆ, ಆಮೇಲೆ ಹಗ್ಗ ಕಾರ್ಪೆಟ್ ಮಾಡೋದಕ್ಕೆ ಎಲ್ಲ ಹೋಗ್ತಾ ಇತ್ತು. ಈವನ್ ಇಫ್ ಐ ಆಮ್ ನಾಟ್ ಮಿಸ್ಟೇಕಿಂಗ್, ಈವನ್ ಫಾರ್ ದ ಕ್ಲೋತ್ಸ್ ಆಲ್ಸೋ ದೇ ವರ್ ಮಿಕ್ಸಿಂಗ್ ಅಪ್ ದಿಸ್ ವಾಟ್ ಅವರು ಹೇಳಿದ್ರು ನನಗೆ. ಬಟ್ ಈಗೆಲ್ಲ ಪೀಪಲ್ ಆರ್ ಗೋಯಿಂಗ್ ಟುವರ್ಡ್ಸ್ ಎಕಾಲಜಿಕಲ್ ಫ್ರೆಂಡ್ಲಿ ಹೋಗುವಾಗ ಇದು ಮುಂದಕ್ಕೆ ಒಳ್ಳೆ ಇದು. ಆಮೇಲೆ ಬಳಕೆ ಮಾಡಿ ಬಿಸಾಕ್ದ್ಮೇಲೆ ಕೊಳಿಬೇಕು, ಗೊಬ್ಬರ ಆಗಬೇಕು. ಅದಕ್ಕೆ ಈಗ ಭತ್ತ ಕಾಲ ಬರುತ್ತೆ. ಸೊ ಈಗ ಇದಕ್ಕೆ ನಾವು ಡ್ರೈ ಲ್ಯಾಂಡಲ್ಲಿ ಒಳ್ಳೆ ಆಪರ್ಚುನಿಟಿ ಫಾರ್ಮರ್ಗೆ. ನಮ್ಮ ಫಾರ್ಮರ್ ಎಲ್ಲ ವೆರಿ ಡ್ರೈ ಏರಿಯಲ್ಲಿ ಹಚ್ಬಿಟ್ರೆ, ಮಳೆಗಾಲದಲ್ಲಿ ಒಂದು ಮಿನಿಮಮ್ ಟೈಮಲ್ಲಿ ಹಚ್ಬಿಟ್ರೆ ಅದು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ. ಕರೆಕ್ಟ್. ಸೊ ದಿಸ್ ಇಸ್ ಅ ವೆರಿ ನೈಸ್ ಕ್ರಾಪ್, ಬಟ್ ಒಳ್ಳೆ ದೊಡ್ಡ ಏರಿಯಾ ಬೇಕು ಅದಕ್ಕೋಸ್ಕರ. ಇದಕ್ಕೆ ಸರ್ ನಾವೇನೆಂದರೆ ಈ ಥರದ್ದು ಇವನ್ನು ನಮ್ಮ ಬಾಳೆನಾರು ಈ ಥರದ್ದನ್ನೆಲ್ಲ ನಾವು ಈಗ, ಏಕೆಂದರೆ ಈಗ ಇನ್ನೇನೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆಯೋದಕ್ಕಿಂತ ಈಗ ಇದ್ದಿದ್ದರಲ್ಲಿ ನಾವು ಹೆಚ್ಚು ಉತ್ಪನ್ನ ತೆಗೆಯೋದಕ್ಕೆ ಆದಷ್ಟು ಪ್ಲ್ಯಾನ್ ಮಾಡಬೇಕು. ಒಂದು, ಆಮೇಲೆ ನೀರು ಭಾಳ ಪ್ರಾಬ್ಲಮ್ ಆಗಿದೆ ಈಗ. ನೀರೇ ಎಲ್ಲ, ಮಣ್ಣಿದೆ, ಅವೆಲ್ಲ ಇದೆ, ನಾವು ಮಾಡೋರು ಜನ ಇದ್ವಿ, ನೀರಿಲ್ಲ. 1000 ಅಡಿ ಬೋರ್ವೆಲ್ ಆಗಿದೆ. ಅದಕ್ಕೆ ನೀರೇ ಬೇಡಲಾರದಂಥ ಬೆಳೆ ಆದರೆ ಅದರಷ್ಟು ಸುಖ ಇನ್ಯಾವುದು. 10 ರೂಪಾಯಿ ಕಡಿಮೆ ಬರಲಿ ಪರವಾಗಿಲ್ಲ, ನಮಗೆ ನೀರನ್ನು ಕೇಳಬಾರ್ದು. ಅದು ಅದಕ್ಕೆ ಈ ಆಗ್ಯವು ವೀಕ್ಷಕರೇ, ಇಷ್ಟೊತ್ತು ನಾವು ಹಲವಾರು ವಿಷಯವನ್ನು ಚರ್ಚೆ ಮಾಡಿದ್ವಿ. ಇದು ನಮ್ಮ ಈ ಚರ್ಚೆಗೆ, ಎಪಿಸೋಡಿಗೆ ನಿರ್ದಿಷ್ಟವಾದ ಗುರಿ ಇರಲಿಲ್ಲ. ಆದರೆ ಒಂದೇ ಒಂದು ಗುರಿ ಏನಂದರೆ, ಜಗತ್ತಿನಲ್ಲಿ ಎಲ್ಲೆಲ್ಲ ಏನಿದೆ ಅದು ನಮ್ಮ ರೈತರಿಗೆ ಯಾವ ರೀತಿಯಲ್ಲಿ ಪ್ರಯೋಜನ ಆಗ್ಬೋದು, ಏನೆಲ್ಲ ಅವಕಾಶಗಳಿದೆ, ಇನ್ನೂ ಟಚ್ ಮಾಡಿರಲಾರದ್ದು. ಅಂದರೆ ಇದೆಲ್ಲ ಈಗ ಹೊಸದಾಗಿ ಯಾರೋ ಒಬ್ಬ ವೆಂಚರ್ ಮಾಡ್ತೀನಿ, ನನಗೆ ಯಾರೂ ಮಾಡಲಾರ್ದು ಬೆಳೆಬೇಕು, ನಮಗೆ ಬೆಕಡೆಮಿಯಾ ಮಾಡ್ತೀನಿ, ಏನೇನೋ ಹೇಳ್ತಾರೆ. ಎಲ್ಲ ಅದು ಅರ್ಧಕ್ಕರ್ಧ ನರ್ಸರಿ ಲಾಬಿಗಳು. 500 ರೂಪಾಯಿ ಗಿಡ, 1000 ರೂಪಾಯಿ ಗಿಡ. ಈಗ ಯಾರೋ ಹೇಳಿದರು ಅಂಥೇಳಿ ಸೇಬು ಗಿಡ ತಂದು ಹಾಕ್ತಾಯಿದ್ದಾರೆ. ಸೇಬು ಏನಂತ ಹೊಸತಲ್ಲ, ಯಾಕೆಂದರೆ ಅಲ್ಲಿ ಬೆಳೆಸ್ತಾ ಇದ್ದಾರೆ, ಆ ಕ್ವಾಲಿಟಿ ಇಲ್ಲಿ ಬರೋದಿಲ್ಲ ಗೊತ್ತು. ಆದರೂ 500 ರೂಪಾಯಿ ಗಿಡ, 400 ರೂಪಾಯಿ ಗಿಡ. ಹಾಗಾಗಿ ಹಾಗೆ ಮಾಡಿ ನುಕ್ಸಾನ್ ಮಾಡ್ಕೊಳ್ಳೋದಕ್ಕಿಂತ ಅಥವಾ ನಾವು ಮೋಸ ಹೋಗೋದಕ್ಕಿಂತ ಈ ಥರದ ಹೊಸ ಅಪಾರ್ಚುನಿಟಿಯನ್ನು ಬೆಳೆಸಿ, ಒಬ್ಬ ವೈಯಕ್ತಿಕ ರೈತ ಅಲ್ಲೋದು ಒಂದು ಗುಂಪಲ್ಲಿ ಈಗಾಗಲೇ ನೋಡಿ, ಈಗ ಸೆಂಥಿಲ್ ಕುಮಾರ್ ಅನ್ನೋರು ಹೇಳಿದರು, ಅವರಿಗೆ ಇಡೀ ಜಗತ್ತಿನಲ್ಲಿ ಸಂಪರ್ಕ ಇದೆ. ನಾವು ಈ ಥರದ ನಿರ್ದಿಷ್ಟ ಇದನ್ನು ಫೈಂಡ್ ಔಟ್ ಮಾಡಿ ಒಂದಷ್ಟು ಪ್ಲ್ಯಾನ್ ಮಾಡ್ತೀವಿ. ಸೊ ಶ್ರಮಜೀವಿ ಮತ್ತು ನಾವು ಇವರು ಸೇರಿ ಒಂದಷ್ಟು ಈ ಥರದ ಆಪ್ಷನ್ಸ್ ಕೊಡ್ತೀವಿ. ಯಾರು ಆಸಕ್ತಿ ಇದ್ದು ಮುಂದೆ ಬರ್ತಾರೆ ಅವರಿಗೆ ಇದೆಲ್ಲ ಕನೆಕ್ಟ್ ಮಾಡ್ತೀವಿ. ಇದರಲ್ಲಿ ನೇರವಾಗಿ ನಮ್ಮ ಯಾವುದೇ ವಾಣಿಜ್ಯ ಹಿತಾಸಕ್ತಿ ಇಲ್ಲದೇ ಒಂದು ಹೊಸ ಬೆಳೆ ಅಥವಾ ಒಂದು ಹೊಸ ಅವಕಾಶ ತೆರೆಕೊಳ್ಳಿ, ಅದು ಮುಂದೆ ಬೆಳೆದರೆ ನಮಗೂ ಒಂದು ಗೌರವ ದೃಷ್ಟಿಯಿಂದ. ಹಾಗಾಗಿ ವೀಕ್ಷಕರೇ, ಇಷ್ಟೊತ್ತು ನಮಗೆ ಹಲವಾರು ವಿಷಯಗಳನ್ನು ಶ್ರೀ ಸೆಂಥಿಲ್ ಕುಮಾರ್ ಅನ್ನವರು ಚರ್ಚೆ ಮಾಡಿಕೊಟ್ರು, ನಮಗೆ ಇಷ್ಟೊಂದು ಸಮಯವನ್ನು ಕೊಟ್ಟರು. ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಸೆಂಥಿಲ್ ಕುಮಾರ್ ಅನ್ನೋರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಸಾಕಷ್ಟು ಆಸಕ್ತಿಯಿಂದ ನೋಡಿದ್ರಿ ಅಂತ ಅನ್ಕೋತೀವಿ. ಮತ್ತು ನಿಮ್ಮ ಭೇಟಿ ಮುಂದಿನ ಜ್ಞಾನವಿಜ್ಞಾನಿ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ವಿಶೇಷ ಅತಿಥಿಯೊಂದಿಗೆ. ಇವತ್ತಿನ ಕಂತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.